ನನ್ನಲ್ಲಿರೋ ಪರದೆ ನಿನಗಾಗೆ ಹರಿದೆ, ನನ್ನ ಪ್ರೀತಿಲಿಲ್ಲ ಕೊರತೆ, ಒಂದ್ಸಾರಿ ನಂಬೆ ಗೆಳತಿ ಪರಿಶುದ್ಧನ ನನ್ನ ಪಾರಿವಾಳ ಬಾ, ನನ್ನ ಪಾರಿಜಾತ ಕವಿತೆನ ಪೂರ್ತಿ ಮಾಡುವ. ಇಷ್ಟ ನನಗೆ ಬೇರೆ ಏನು ಇಲ್ಲ ಸ್ವಾತ, ಮನಸ್ಸು ತೋಟದಿಂದ ಉದರಿ ಹೋದ ಪಾರಿಜಾತ, ಕಣ್ಣೀರು ಬರ್ತಿದೆ ಕಣ್ಣಲ್ಲಿಟ್ಟ ಹಾಗೆ ಯಾರ ಸೂಜಿ ಎಸೆಯುತ್ತಿರಬೇಕು. ನೀನು ಹುರ್ಕೋಬೇಕು ಅಂತಾನೆ ಈ ಸಾಂಗ್ ಮಾಡಿದ್ದು, ನನ್ನ ಸ್ಟೇಟಸ್ ನೋಡ್ಲಿ ಅಂತಾನೆ ಅನ್ಬ್ಲಾಕ್ ಮಾಡಿದ್ದು, ನಿನ್ನೆಷ್ಟೇ ದೂರ ಹೋದ್ರೂ ನಂದೆ ಸೀನು. ಗೊತ್ತಿಲ್ಲ ಜಲೆಗಾರನಿಗೆ ಯಾವತ್ತು ಸಾವಿಲ್ಲ, ಕಾಸಿಗೆ ಕಲೆನ್ನ ಮಾರಲ್ಲ, ಸೊತ್ತು ಗೆದ್ರು ಯಾವಾಗೂ ತಲೆ ಬಾಗಲ್ಲ. ಮೊದ್ಲು ಯಾರು ಕೂಡ ನನ್ ನಂಬ್ತಿರ್ಲಿಲ್ಲ, ಸೈಡಿಗೆ ಹೋಗೋಲೆ ನೀನೆ ನಂಗೆ ಕೊಟ್ಬಿಟ್ಟಿಲ್ಲ, ಆದ್ರೆ ನಮ್ ಬಾಯ್ಸು ನನ್ ಯಾವತ್ ಬಿಟ್ಕೊಟ್ಟಿಲ್ಲ, ಕಷ್ಟಕ್ಕಾದವ್ರನ್ನ ಯಾವತ್ತು ಮರೆಯೋದಿಲ್ಲ. ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ, ನಾನಮ್ಮ ಗೌಡ್ರುಗಿ ಭೂಮಿಕಾ. ಸೊ ಈ ಬ್ರೇಕಿಂಗ್ ಸುದ್ದಿಗಳ ಮಧ್ಯೆ ಕಾಂಟ್ರವರ್ಸಿಲಿ ಸಾಂಗ್ ಮಾಡಿ ಸಬ್ ಮಾಡಿದಂತಹ ವ್ಯಕ್ತಿನ ನಾನು ಈಗ ಮಾತಾಡ್ಸೋಕೆ ಬಂದಿದ್ದೀನಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ನನ್ನ ಶೋಗೆ ಅವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ದಿಸ್ ಇಸ್ ಚಿರಾಯು, ನಾನಿದ್ದೀನಿ ಗೌಡ್ರ ಜೊತೆ. ಎಸ್, ನನ್ನ ಜೊತೆ ಇದ್ದಾರೆ ಚಿರಾಯು ದ ರ್ಯಾಪರ್, ಕಾಂಟ್ರವರ್ಸಿ ಮಾಡಿದಂತಹ ರ್ಯಾಪರ್ ನನ್ನ ಜೊತೆ ಇದ್ದಾರೆ. ಸೊ ನನ್ನ ಕಾರ್ಯಕ್ರಮದಲ್ಲಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ, ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ತೀನಿ, ನಾನು ತಿಳ್ಕೊತೀನಿ. ಸೊ ಮತ್ತೆ ತಡ ಮಾಡೋಣ ಬನ್ನಿ. ಸೊ ನಾವು ಮಾತಾಡ್ತಾ ಬಂದ್ವಿ, ಏನೋ ರ್ಯಾಪರ್ಸ್ಗೆಲ್ಲ ಒಂದು ಸಿಂಬಲ್ ಇರುತ್ತೆ, ಏನದು, ಹೇಗೆ ಇದು ಸಿಂಬಲ್ ಅಂತ ಬಂದ್ರೆ ಫಸ್ಟಿಂದ ಬರಬೇಕಾಗುತ್ತೆ. ಇದು ಕಲ್ಚರ್ ಬಂದ್ಬಿಟ್ಟು ನ್ಯೂಯಾರ್ಕ್ದು ರ್ಯಾಪ್ ಕಲ್ಚರ್ 1970s ಸ್ಟಾರ್ಟ್ ಆಗಿದ್ದು, ಅರ್ಲಿ 70s. ಆಗ ಏನಾಗ್ತಿತ್ತು ಅಂದರೆ ಬ್ಲ್ಯಾಕ್ಸು ವೈಟ್ಸ್ಗೆ ಡಿಸ್ಕ್ರಿಮಿನೇಷನ್ ಇರ್ತಿತ್ತು ಸೊಸೈಟಿಲಿ. ಒಂಥರ ಹೆಂಗೆ ಅಂದರೆ ಅವ್ರನ್ನ ಕೀಳಾಗಿ ನೋಡೋದು, ತುಚ್ಛವಾಗಿ ನೋಡೋದು, ಮತ್ತು ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಆಗ್ತಾ ಇದ್ದಿದ್ದನ್ನ ಅವರು ಒಂದು ರ್ಯಾಪ್ ಮುಖಾಂತರ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಲ್ಚರ್ ಹಾಗೆ ಬಂದಿದ್ದು, ಇದು ಟೋಟಲಿ ಅಂಡರ್ಗ್ರೌಂಡ್ ಕಲ್ಚರ್ ಇದು. ಆವಾಗ ಲೈಕ್ ಹಂಗೆ ಹೋಗ್ತಾ ಹೋಗ್ತಾ 5 ಇಯರ್ಸ್ಗೆ 10 ಇಯರ್ಸ್ಗೆ ಅದು ಚೇಂಜ್ ಆಗ್ತಾ ಬಂತು, ಫ್ಲೋಗಳು ಚೇಂಜ್ ಆಗ್ತಾ ಬಂತು, ಸ್ಟೈಲ್ಗಳು ಚೇಂಜ್ ಆಗ್ತಾ ಬಂತು. ಅಂದರೆ ಕಂಪ್ಲೀಟ್ ಚೇಂಜ್ ಅಲ್ಲ, ಬಟ್ ರೈಟಿಂಗ್ ಇಸ್ ಲೈಕ್ ಹೇಳೋದು ಯೂಶ್ವಲಿ ಸ್ಟ್ರಗಲ್ಲೇ ಇರುತ್ತೆ. ಅವ್ರ ಸ್ಟ್ರಗಲ್ ಆಗಿರ್ಬೋದು ಅಥವಾ ಸೊಸೈಟಿಲಿ ನಡೀತಾ ಇರೋ ಪ್ರಾಬ್ಲಮ್ಸ್ನ ಅವರು ಒಂದು ರೈಮ್ ಮಾಡಿ ಅದನ್ನು ಹೇಳೋ ಮುಖಾಂತರ. ಮತ್ತು ತುಂಬ ರೆವಲ್ಯೂಷನರಿ ಮೂವ್ಗಳು ಆಗಿದೆ US ಅಲ್ಲಿ, ಅದರಿಂದ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗಿದೆ, ತುಂಬ ಜನಕ್ಕೆ ನ್ಯಾಯ ಸಿಕ್ಕಿದೆ. ಆ ಥರ ಎಲ್ಲ ಹಂಗೆ ಬರ್ತಾ ಬರ್ತಾ ನಾನು ಯಾಕೆ ನನಗೆ ಇದು ತುಂಬ ಇಷ್ಟ ಆಯಿತು, ಇದು ವೆಸ್ಟರ್ನ್ ಕಲ್ಚರ್ ಆಗಿದ್ರು ನನಗೆ ಯಾಕೆ ಇಷ್ಟ ಆಯಿತು ಅಂದರೆ, ನಾನು ಸ್ಕೂಲಲ್ಲಿ ಬರೀತಾ ಇದ್ದೆ, ಪೊಯಮ್ಸ್ ಬರೀತಾ ಇದ್ದೆ 6th 7th ಅಲ್ಲಿ. ನಮ್ಮ ಸ್ಕೂಲಲ್ಲೆಲ್ಲ ಲೈಕ್ ನಾನು ಬರ್ದಿರೋದನ್ನ ಟೀಚರೆಲ್ಲ ನೋಡಿ ಅದನ್ನ ನೋಟಿಸ್ ಬೋರ್ಡಲ್ಲಿ ಹಾಕೋದಾಗಿರ್ಬೋದು, ಅಥವಾ ಏನಾದರೂ ಕಲ್ಚರಲ್ಲಿ ಅಲ್ಲಿ ಇಲ್ಲಿ ಇದ್ದಾಗ ಹೇಳೋದಾಗಿರ್ಬೋದು, ಹಂಗಿತ್ತು. ಬಟ್ ನನಗೆ ಹಾಡಕ್ಕೆ ಬರ್ತಾ ಇರಲಿಲ್ಲ. ಸೊ ನಾನು ಅಂದ್ಕೊಂಡೆ ನಾನು ಇದು ಬರೀತೀನಿ, ಯಾರ ಕೈಲನ್ನ ಹಾಡಿಸ್ತೀನಿ, ಅಥವಾ ಇದು ಪೊಯಮ್ ಅಂತ ಅಷ್ಟೇ ತಲೆಯಲ್ಲಿತ್ತು. ಹೈಸ್ಕೂಲ್ ಮುಗಿದು ಇನ್ನೇನು PUC ಬಂದಾಗ ನನಗೆ ಅವಾಗ ಗೊತ್ತಾಗಿದ್ದು, ಓಕೆ ಈ ಥರ ರ್ಯಾಪ್ ಅಂತ ಒಂದಿದೆ, ಈ ಥರ ಒಂದು ಕಲ್ಚರ್ ಇದೆ, ಈ ಥರ ಒಂದು ಸ್ಟೈಲ್ ಇದೆ, ವೇರ್ ಸ್ಕೇಲ್ ಅಷ್ಟು ಮ್ಯಾಟ್ರ್ ಆಗಲ್ಲ, ಬಟ್ ಸ್ಟಿಲ್ ರೈಮಿಂಗು ಮತ್ತು ಒಂದು ರಿದಮಲ್ಲಿ ಕೂರಿಸೋದು ಒಂದು ಪೊಯಮ್ನ. ಲೈಕ್ ರ್ಯಾಪ್ ಅಂದರೆ ಈಸಿಲಿ ಹೇಳ್ಬೋದು, ರಿದಮ್ ಆ್ಯಂಡ್ ಪೊಯೆಟ್ರಿ. ಒಂದು ಪೊಯೆಟ್ರಿನ ಒಂದು ರಿದಮಲ್ಲಿ ಹೇಳೋದು, ದಟ್ ಐ ಕ್ಯಾನ್ ಡೂ ಅಂತ ಅನಿಸ್ತು. ನಾನು ಫಸ್ಟ್ ಟೈಮ್ ಕೇಳಿದಾಗೆ ನನಗೆ ಓಕೆ ಇದು ನಂದು ಅಂತ ಅನಿಸ್ತು. ನಾನು ಸ್ಟಾರ್ಟ್ ಮಾಡಿ ಈಗ ಆಲ್ಮೋಸ್ಟ್ 9 ಇಯರ್ಸ್ 10 ಇಯರ್ಸ್ ಆಗ್ತಾ ಬಂತು. ಈಗ ನವಂಬರ್ ಬಂದರೆ 10 ಇಯರ್ಸ್ ಆಗ್ತಾ ಬಂತು. ಹೀಗೆ ಸ್ಟಾರ್ಟ್ ಆಗಿದ್ದು ಕಲ್ಚರ್ ನಮ್ಮದು. ನಿಮ್ಮ ಪ್ರಕಾರ ರ್ಯಾಪ್ ಅಂದರೆ ಏನು? ಎಲ್ಲರ ಪ್ರಕಾರ ವಾಟ್ ಇಸ್ ರ್ಯಾಪ್ ಆ್ಯಕ್ಚುಲಿ? ರ್ಯಾಪ್ಗೆ ಇದೆ ಅಂತ ಇಲ್ಲ. ರ್ಯಾಪ್ ಇಸ್ ನಥಿಂಗ್ ಬಟ್ ಅದೊಂಥರ ಎಕ್ಸ್ಪೆರಿಮೆಂಟಲ್. ರ್ಯಾಪ್ಗೆ ಇದು ಅಂತ ಎಲ್ಲೂ ಬರ್ದಿಡ್ಲ, ಎಲ್ಲೂ ಲೈಕ್ ಹಿಂಗೆ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ. ರ್ಯಾಪ್ ಏನಾದರೂ ಮಾಡ್ಬೋದು ಅಂತ ಇಲ್ಲ. ನಾನು ಹೆಂಗೆ ಬಂತು ಅಂತ ಹೇಳಿದ್ನಲ್ಲ, ಲೈಕ್ ಕಾಂಟ್ರವರ್ಸಿ ಆಗಿರ್ಬೋದು, ಅದೆಲ್ಲ ಹೆಂಗೆ ಬಂತು ಅಂತ ಹೇಳಿದ್ನಲ್ಲ, ಹಾಗೆ ಹೋಗ್ತಾ ಹೋಗ್ತಾ ಹೆಂಗಾಯಿತು, ಸ್ಟಾರ್ಟಿಂಗಲ್ಲಿ ಅವ್ರು ಹಸಲ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಅವ್ರಿಗೆ ಆಗ್ತಿರೋ ಪ್ರಾಬ್ಲಮ್ಸ್ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಆಮೇಲೆ ಅವ್ರು ಹೆಂಗೆ ಬಂದರು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತು ಅವ್ರು ಇವಾಗ ಹೆಂಗೆ ಇದ್ದಾರೆ. ಲೈಕ್ ಫಾರ್ ಎಕ್ಸಾಂಪಲ್ ನನಗೇನೂ ಇರಲಿಲ್ಲ, ಇವಾಗ ಇದೆಲ್ಲ ಇದೆ, ನಾನು ಇದರಿಂದ ತಗೊಂಡಿದ್ದೀನಿ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ ಕಮರ್ಷಿಯಲ್ ಆಗ್ತಾ ಬಂತು. ಹುಡುಗಿರ ಬಗ್ಗೆ, ಅವ್ರ ಲೈಫ್ ಸ್ಟೈಲ್ ಬಗ್ಗೆ, ಎಲ್ಲನೂ ಬ್ರೇಕಪ್ ಎಲ್ಲದ್ರ ಬಗ್ಗೆ ಅವರು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಇದೆ ಅನ್ನೋದು ಪರ್ಟಿಕ್ಯುಲರಾಗಿ ಏನಿಲ್ಲ.
ಯಾವ್ದನ್ನ ಟಾಪಿಕ್ ಮಾಡಿ. ರ್ಯಾಪ್ ಯಾವ್ದಾಗಿತ್ತು? ನಂದು ಫಸ್ಟ್ ರ್ಯಾಪು ರಿಲೀಸ್ ಆಗಿತ್ತು, ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಬಟ್ ಇವಾಗ ಇಂಟರ್ನೆಟ್ಟಲ್ಲಿ ಇರೋ ಪ್ರಕಾರ ಪಾಪಿ ಚಿರಾಯು ಅಂತ 2016 ಬಂದಿದ್ದು, ಅದು ನನ್ನ ಫಸ್ಟ್ ರ್ಯಾಪ್. ಓಕೆ, ಈಗ ಡಿಲೀಟ್ ಆಯ್ತು ಅಂತ ಹೇಳಿದ್ರಲ್ವಾ, ಸೊ ಆ ರ್ಯಾಪ್ ಬಗ್ಗೆ ಮಾತಾಡೋಣ. ಓಕೆ. ಸಖತ್ತು ಕಾಂಟ್ರವರ್ಸಿ ಆಯ್ತು, ಸಖತ್ತು ಸೌಂಡ್ ಕೂಡ ಮಾಡ್ತು ನಿಮ್ದು ರ್ಯಾಪ್ ಅಂತಾನೆ ಹೇಳ್ಬೋದು. ಐಡಿಯಾಸ್ ಹೇಗೆ ಬಂತು? ರಿಯಾಲಿಟಿನ ನೋಡಿ ರಿಯಾಲಿಟಿ ಚೆಕ್ ಮೇಲೆ ಬರ್ದಿದ್ದ, ಹೇಗೆ ಬಂತು ಐಡಿಯಾ? ನಾನು ಡಿಲೀಟ್ ಆಗಿದೆ ಅಂತ ಹೇಳಿದ್ದು ಬೇರೆ ರ್ಯಾಪು, ನೀವು ಡಿಲೀಟ್ ಆಗಿದೆ ಅನ್ಕೊಂಡಿದ್ದು ಬೇರೆ ರ್ಯಾಪು. ಎರಡೆರಡು ಡಿಲೀಟ್ ಆಗಿದೆ? ಇಲ್ಲ, ಒಂದು ಪಾಪಿ ಚಿರಾಯು ಅಂತ ಹೇಳಿದ್ನಲ್ಲ, ಅದಕ್ಕೆ ಮುಂಚೆ ಒಂದು 4-5 ರಿಲೀಸ್ ಮಾಡಿದ್ದೆ, ಅದನ್ನ ಡಿಲೀಟ್ ಮಾಡಿದೆ. ನನ್ಗನ್ಸ್ತು ಇದು ನಾನು ಇನ್ನೂ ಬೆಟರ್ ಆಗ್ಬೋದು, ಇನ್ನೂ ಚೆನ್ನಾಗಿ ಬರಿಬೋದು, ಇನ್ನೂ ಚೆನ್ನಾಗಿ ರ್ಯಾಪ್ ಮಾಡ್ಬೋದು, ಇನ್ನೂ ಚೆನ್ನಾಗಿ ಕಾಣಿಸ್ಕೊಬೋದು, ಇನ್ನೂ ಚೆನ್ನಾಗಿ ಲೈಕ್ ಕ್ವಾಲಿಟಿ ಮಾಡ್ಬೋದು ಅನಿಸ್ತು. ಸೊ ನನಗೆ ಆಮೇಲೆ ನಾನು ಮಾಡಿದ್ದು ಫಸ್ಟ್ ನನಗಿಷ್ಟ ಆಗಬೇಕಲ್ಲ. ಆಗ ನಾನು ಸ್ವಲ್ಪ ಕಲಿತೆ, ರಿಸರ್ಚ್ ಮಾಡಿದೆ. ಅಂದರೆ ನಾನು ಸ್ಟಾರ್ಟಿಂಗಲ್ಲಿ ಮಾಡಿದಾಗ ಏನೂ ರಿಸರ್ಚ್ ಮಾಡಿಲ್ಲ, ಏನು ಜಾಸ್ತಿ ಓದಲಿಲ್ಲ, ಜಾಸ್ತಿ ಓಕೆ ಸ್ಟೈಲ್ ಬಗ್ಗೆ ಗೊತ್ತಿರಲಿಲ್ಲ, ಜಾನರ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಆಮೇಲೆ ನಂಗೆ ಅನಿಸ್ತು ಇಲ್ಲ ಕಲ್ತ್ಬಿಟ್ಟು ಆಮೇಲೆ ಮಾಡೋಣ ಅಂತ. ಸೊ 2014, 15, 16 ಗಂಟನೂ ನಾನು ಕಲ್ತು ಆಮೇಲೆ ಫಸ್ಟ್ ಮಾಡಿದ್ದು ಪಾಪಿ ಚಿರಾಯು ಅಂತ. ನೀವು ಹೇಳಿದ್ದು ಡಿಲೀಟ್ ಆಗಿದ್ದ ರ್ಯಾಪ್ ಬಂದ್ಬಿಟ್ಟು 2018 ಬಂದಿದ್ದು ಅದು. ಡಿಲೀಟ್ ಆಗಿದ್ದಲ್ಲ, ಡಿಲೀಟ್ ಮಾಡಿದ್ದು. ನನ್ಗನ್ಸ್ತು ನಾನು ಫಸ್ಟ್ ಆಗ 21 ಇಯರ್ಸಲ್ಲಿ ಯೋಚನೆ ಮಾಡ್ತಿದ್ದಿದ್ದು ಬೇರೆ, ಈಗ ಈ ಏಜಲ್ಲಿ ಯೋಚನೆ ಮಾಡ್ತಿರೋದು ಬೇರೆ. ಅವಾಗ ತುಂಬ ಕೋಪ, ನನಗೆ ಎಲ್ಲದ್ರ ಮೇಲೂ ಕೋಪ ಈಗಲೂ ಇದೆ, ಇಲ್ಲ ಅಂತಲ್ಲ. ಬಟ್ ನಾನು ಈಗ ಕಂಟ್ರೋಲ್ ಮಾಡ್ಕೊತೀನಿ, ಹಿಂಗಿರಬಾರ್ದು ಹಂಗಿರಬಾರ್ದು ಅಂತ. ಆಗ ನನಗೆ ಏನನ್ನಿಸ್ತಾ ಇತ್ತು, ಅವಾಗ ಒಂದು ಕಲ್ಚರ್ ಬಂತು, EDM ಅಂತಾರೆ, ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಅಂತ. ಅದನ್ನ ರ್ಯಾಪ್ ಅಂತ ಹೇಳಿದ್ರು, ಅದನ್ನ ರ್ಯಾಪ್ ಅಂತ ಜನ ನಂಬಿದ್ರು. ಆಮೇಲೆ ನಾವು ಮಾಡ್ತಾ ಇದ್ದಿದ್ದು ರ್ಯಾಪ್ನ ಇದು ನೋಡು ಈ ಥರ ಅಲ್ಲ, ಆ ಥರ ಇರಲಿ ಅಂತ ಹೇಳ್ತಾ ಇದ್ರು. ನಾನಂದೆ ಅದು ರ್ಯಾಪ್ ಅಲ್ಲ, ಫಸ್ಟ್ ಆಫ್ ಆಲ್ ಅದು ಇಟ್ಸ್ ಎ ಕಮರ್ಷಿಯಲ್ ಸಾಂಗ್, ಅದು ಪಾಪ್ ಕಲ್ಚರ್ಗೆ ಬರುತ್ತೆ. ಅದನ್ನು ಕನ್ಫ್ಯೂಸ್ ಆಗಿ ಎಲ್ಲರೂ ಚೆನ್ನಾಗಿ ಕೇಳಿಸುತ್ತೆ, ನಿಮ್ಗೆ ಗೊತ್ತು ಯಾವುದು ಚೆನ್ನಾಗಿ ಕೇಳಿಸುತ್ತೆ ಅದು ಜನಕ್ಕೆ ಬೇಕು, ಯಾವುದು ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳೋಕೆ ಕಷ್ಟ, ಸ್ವಲ್ಪ ಅದು ಲಿರಿಕ್ಸ್ ಎಲ್ಲ ಹೋಗೋದು ಕಷ್ಟ, ಅದನ್ನು ಸ್ವಲ್ಪ ಇಗ್ನೋರ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ. ಸೊ ನನಗೆ ಆ ಫ್ರಸ್ಟ್ರೇಷನ್, ಇದೆಲ್ಲ ರ್ಯಾಪು ಇದು ರ್ಯಾಪು, ಇದೆಲ್ಲ ರ್ಯಾಪು ಇದು ರ್ಯಾಪ್ ಅಂತ. ಬಟ್ ಎಲ್ಲರೂ ನನಗೆ ಹೇಳೋರು ಇಲ್ಲ ನೋಡು ಅದು ರ್ಯಾಪ್ ಅಂತ. ಸೊ ನನಗೆ ಆ ಫ್ರಸ್ಟ್ರೇಷನಲ್ಲಿ ಬಂದಿದ್ದು. ಮತ್ತೆ ಹೊರಟೋಗಿಲ್ಲ, ಈಗಲೂ ಮಧ್ಯದಲ್ಲಿ ಬರುತ್ತೆ. ಲಾಸ್ಟ್ ಇಯರು ಒಂದು ಸ್ವಲ್ಪ ಇತ್ತು, ಮಾಡಿದೆ. ಮತ್ತು ಆಮೇಲೆ ನನಗೇನು ಅನ್ಸೋದು ಗೊತ್ತಾ, ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ಯೋಚನೆ ಮಾಡಲ್ಲ ಸರಿ ತಪ್ಪು ಅಂತೆಲ್ಲ. ಅಂದರೆ ಏನೋ ಇಲ್ಲಿಗಲ್ ಏನೂ ಮಾಡಲ್ಲ, ಬಟ್ ಸ್ಟಿಲ್ ನನಗೆ ಹೇಳೋದ್ರಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆಯಲ್ಲ. ನನಗೆ ಕೋಪ ಬಂದರೆ ನನಗೆ ಕೋಪ ಬಂತು ಅಂತಲೇ ಹೇಳ್ತೀನಿ, ನಾನು ಇರೋದೇ ಹಿಂಗೆ. ಆಮೇಲೆ ನಾನು ರಿಯಲೈಸ್ ಆಗ್ತೀನಿ ಲೇಟರ್ ಆನ್, ನಾನು ತಪ್ಪಿದ್ರೆ ನನಗೆ ರಿಯಲೈಸ್ ಆಗುತ್ತೆ, ತಪ್ಪಿಲ್ಲ ಅಂದರೆ ನಾನು ಯಾರಿಗೂ ತಲೆ ಕೆಡಿಸ್ಕೊಳಲ್ಲ, ಅಲ್ಲ. ಆ ಸಾಂಗು ಹೇಗೆ, ಆ ವರ್ಡಿಂಗ್ಸು ಎಲ್ಲಿಂದ ಹುಡುಕಿದ್ರಿ? 21 ಇಯರ್ಸಿಗೆ ನಾನೇ ಮಾಡಿದ್ದು ಅಂತ ಹೇಳಿದ್ರು, ಫ್ರಸ್ಟ್ರೇಷನಲ್ಲಿ ಮಾಡಿದ್ದು ಅಂತ ಕೂಡ ಹೇಳಿದ್ರು ಅವರು. ಸೊ ಅಷ್ಟೊಂದು ಫ್ರಸ್ಟ್ರೇಷನ್ ಇತ್ತ 21 ಇಯರ್ಸಿಗೆ, ಅಷ್ಟೊಂದು ಪದ ಬಳಕೆ ಕೂಡ 21 ಇಯರ್ಸಿಗೆ ಹೇಗಾಯ್ತು ಚಿರಾಯು ಅವರಿಗೆ ಅಂತ? ನನ್ನ ರಿಯಲ್ ಲೈಫಲ್ಲಿ ಸ್ವಲ್ಪ ಸಾಫ್ಟ್ ನೇಚರೇ, ಲೈಕ್ ತುಂಬ ಇಂಟ್ರೋವರ್ಟ್, ಫಸ್ಟ್ ಬೆಂಚ್ ಸ್ಟೂಡೆಂಟ್. ನಾನು 2016 ಒಂದು ರ್ಯಾಪ್ ಮಾಡಿದ್ದೆ ಅಮ್ಮ ಬಗ್ಗೆ, ಮಡಿಲು ಅಂತ. ನನಗೆ ಅದ್ರ ನಂಬರ್ಸ್, ವ್ಯೂಸ್, ಅಂದರೆ ನೀವು ಸ್ಟಾರ್ಟಿಂಗಲ್ಲಿ ಗೊತ್ತಲ್ಲ ನಿಮಗೆ, ಎಲ್ಲ ಓಡ್ಬಿಡ್ಬೇಕು, ಎಲ್ಲ ವೈರಲ್ ಆಗಿಬಿಡ್ಬೇಕು, ಹಿಟ್ ಆಗಿಬಿಡ್ಬೇಕು, ಆ ಥರ ಇರುತ್ತೆ. ನಾವೂ ಹಂಗೆ ಇದ್ವಿ. ಯಾಕಂದರೆ ನಾನು ಅಂದ್ಕೊಂಡೆ ಇದು ನನಗಿಷ್ಟ ಆಗಿದೆ, ಎಲ್ರಿಗೂ ಇಷ್ಟ ಆಗಿಬಿಡುತ್ತೆ, ಎಲ್ಲರೂ ನೋಡ್ಬಿಡ್ತಾರೆ, ಎಲ್ಲರೂ ಲೈಕ್ ಇಷ್ಟಪಟ್ಬಿಡ್ತಾರೆ ಅಂತ. ಆಮೇಲೆ ಅದಕ್ಕೆ ಸಿಕ್ಕಿದ ಅಟೆನ್ಷನು ನನಗೆ ಅಲ್ಲೇ ಟ್ರಿಗರ್ ಮಾಡಿತ್ತು. ಆಮೇಲೆ ಓಕೆ ಇದು ಓಕೆ ಬಿಡಿ, ಇನ್ನೊಂದು ಮಾಡೋಣ. ಎಲ್ಲರೂ ಹೇಳ್ತಾರೆ ಸಖತ್ತಾಗಿದೆ, ಸೂಪರಾಗಿದೆ, ಚೆನ್ನಾಗಿದೆ ಅಂತ. ಬಟ್ ಸ್ಟಿಲ್ ಅದ್ರ ರೀಚ್ ಏನಿದೆ, ನನ್ನ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಅಷ್ಟಿದೆ ರೀಚು. ಆಮೇಲೆ ನನಗೆ ಜನ ಯೋಚನೆ ಮಾಡ್ತಿದ್ದಿದ್ದು ಪಾಯಿಂಟ್ ಇತ್ತಲ್ಲ, ಅದು ನನಗೆ ಡೇ 1ಇಂದ ಟ್ರಿಗರ್ ಮಾಡುತ್ತೆ. ಹೇಗೆ ಅಂದರೆ ರಿಸರ್ಚ್ ಮಾಡಲ್ಲ, ಯಾವುದನ್ನು ಅಷ್ಟೊಂದು ಡೀಪಾಗಿ ಡಿಗ್ ಮಾಡಲ್ಲ. ಓಕೆ ಕಮರ್ಷಿಯಲ್ ತಪ್ಪು ಅಂತ ನಾನು ಹೇಳಲ್ಲ, ಪಾಪ್ ಸಾಂಗ್ ತಪ್ಪು ಅಂತ ಹೇಳಲ್ಲ. ಬಟ್ ನಿನ್ಗೆ ಗೊತ್ತಿಲ್ಲದಲ್ಲೇ ನೀನು ಹೆಂಗೆ ಜಡ್ಜ್ ಮಾಡ್ತೀಯ? ಓಕೆ ಇದಿದೆ, ನೀವು ಮಾಡ್ತಿರೋದು ರ್ಯಾಪ್ ಅಲ್ಲ, ಅವ್ರು ಮಾಡ್ತಿರೋದು ರ್ಯಾಪ್, ನೀನು ಹೆಂಗೆ ಜಡ್ಜ್ ಮಾಡ್ತೀಯ? ಆ ಪಾಯಿಂಟಿಗೆ ನನಗೆ ಸ್ವಲ್ಪ ಆ ಕ್ರಿಟಿಕ್ ಮೇಲೆ ಟ್ರಿಗರ್ ಇತ್ತು. ನಾನು ಯೋಚನೆ ಮಾಡಿದೆ,
ಓಕೆ ಇಲ್ಲಿರೋರಿಗೆ ಯಾವ ಥರ ಟ್ರಿಗರ್ ಮಾಡ್ಬೋದು, ಯಾವ ಥರ ಲೈಕ್ ನಾನು ಅವ್ರ ಪೇಷನ್ಸ್ ಚೆಕ್ ಮಾಡ್ಬೋದು ಅಂತ ನನಗೆ ಆವಾಗ ಓಕೆ ಹಿಂದಿಲಾಗಿರ್ಬೋದು, ಹಾಲಿವುಡಲ್ಲಾಗಿರ್ಬೋದು, ನ್ಯೂಯಾರ್ಕಲ್ಲಾಗಿರ್ಬೋದು, ಎಲ್ಲ ಕಡೆ ಎಕ್ಸ್ಪ್ಲಿಸಿಟ್ ಕಾಂಟೆಂಟ್ ಈಸ್ ಲೈಕ್ ಆಲ್ಮೋಸ್ಟ್ ಮ್ಯಾಂಡೇಟ್ರಿ ಇನ್ ರ್ಯಾಪ್ಸ್. ಅದಿದೆ ಅಂದರೆ ಎಲ್ಲ ರ್ಯಾಪಲ್ಲೂ ಇದೆ ಅಂತ ಹೇಳಲ್ಲ, ಮೋರ್ ದೆನ್ 90% ರ್ಯಾಪ್ಗಳಲ್ಲಿ ಇದೆ. ಬಟ್ ಕನ್ನಡದಲ್ಲಿ ಇಲ್ಲ, ಮತ್ತು ಹಿಂದಿಲೂ ಇದೆ. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ರ್ಯಾಪರ್ಸ್ನ ನಾನು ಡಿಗ್ ಮಾಡ್ಕೊಂಬಂದಾಗ ಎಲ್ರದ್ದು ಸ್ಟಾರ್ಟಿಂಗಲ್ಲಿ ಎಕ್ಸ್ಪ್ಲಿಸಿಟ್ ರ್ಯಾಪಿಂದನೇ ಎಂಟ್ರಿ ಇತ್ತು. ಓಕೆ ಅದೊಂದು ಸರ್ಕಲ್ ಮಾಡಿಕೊಂಡೆ, ಓಕೆ ಎಕ್ಸ್ಪ್ಲಿಸಿಟ್ ರ್ಯಾಪ್ ಕ್ಯಾನ್ ಮೇಕ್ ಸಮ್ ಸೌಂಡ್ ಅಂತ. ಸೆಕೆಂಡು ನನ್ನ ಫ್ರಸ್ಟ್ರೇಷನ್ ಹೊರಗಡೆ ಹಾಕೋದು ಫಸ್ಟು, ಅದಕ್ಕೆ ಏನು ಮಾಡಬೇಕು ಅನ್ನೋದು ಎಕ್ಸ್ಪ್ಲಿಸಿಟ್ ಮಾಡಬೇಕು ಅನ್ನೋದು ಸೆಕೆಂಡು. ಥರ್ಡ್ ಪಾಯಿಂಟು ಓಕೆ ನಾನು ಏನೋ ಟಕ ಅಂತ ಫಾಸ್ಟಾಗಿ ಮಾಡಿಬಿಟ್ರೆ ಅದಕ್ಕೆ ಯೂಸ್ ಇಲ್ಲ. ಓಕೆ ಇವ್ರಿಗೇನು ಬೇಕು, ಕ್ಯಾಚಿ ಮಾಡೋಣ. ಓಕೆ ಈ ಥರ ಲೈಕ್ ಈಗಿನ ಯೂತ್ಸ್ಗೆ ಯಾವ ಥರ ಸೌಂಡ್ ಇಷ್ಟ ಆಗುತ್ತೆ ಆ ಥರ ನಾನು ಇದು ಮಾಡಿ ಸ್ವಲ್ಪ ಅಲ್ಲಿ ಕೇಳಿ ಟೈಮ್ ತೊಗೊಂಡು ಬರ್ದೆ. ಈ ಸಾಂಗ್ ನಾನು ಈಗಲೇ ಕೇಳಿದ್ದು, ಟು ಬಿ ಹಾನೆಸ್ಟ್ ನಾನು ಇದನ್ನ ರೀಲ್ಸ್ಗಳಲ್ಲಿ ಅಲ್ಲಲ್ಲಿ ಕೇಳಿದ್ದೆ. ಈ ಟ್ರೋಲ್ ಪೇಜಸ್ಗಳಲ್ಲಿ ಯಾರಿಗಾದ್ರೂ ಟ್ರೋಲ್ ಮಾಡಿದಾಗ ಲಾಸ್ಟಲ್ಲಿ ಆ ಸೌಂಡ್ ಆಡಿಯೋ ಬರೋದನ್ನ ನಾನು ಕೇಳಿದ್ದೆ. ಬಟ್ ನನಗೆ ನಿಜವಾಗ್ಲೂ ಟು ಬಿ ಹಾನೆಸ್ಟ್ ಚಿರಾಯು ಅವ್ರದ್ದು ಅಂತ ಗೊತ್ತಿರಲಿಲ್ಲ. ಈಗ ನಾನು ಕೇಳಿದ್ಮೇಲೆ ನಮ್ಮ ಕ್ಯಾಮ್ರಾಮನ್ ಹಾಕೊಟ್ಟ ಕೇಳಿಸ್ಕೊಳ್ಳಿ ಅಂತ ಕೂಡ. ಸೊ ಅದು ನೋಡಿದ್ಮೇಲೆ ಆ ಸಾಂಗ್ನ ನೋಡಿದ್ಮೇಲೆ ನಿಮ್ಮ ಮನೆಯವ್ರು ಯಾರಾದರೂ ನೋಡಿದ್ರೆ ಹೌ ವಾಸ್ ದೇರ್ ರಿಯಾಕ್ಷನ್? ನಾನು ಅನ್ಕೊಂಡೆ ಅಂದರೆ ನಂದು ಎವ್ರಿ ಮಂತ್ ಅಥವಾ ಎವ್ರಿ ವೀಕ್ ಒಂದೊಂದು ರ್ಯಾಪ್ ಬರ್ತಾ ಇತ್ತಲ್ಲ, ಹಂಗೆ ಸುಮ್ಮನೆ ಹಿಂಗೆ ಹೋಗ್ಬಿಡುತ್ತೆ. ಯಾಕಂದರೆ ನಮ್ಮ ಮನೇಲೆಲ್ಲ ರ್ಯಾಪ್ ಅಂದ್ರೇ ಗೊತ್ತಿಲ್ಲ, ನಂದು ಯಾವ ರ್ಯಾಪು ಅವ್ರು ನೋಡಿಲ್ಲ. ಈಗಲೂ ಅವ್ರಿಗೆ ರ್ಯಾಪ್ ಅನ್ನೋಕ್ಕೂ ಕರೆಕ್ಟಾಗಿ ಬರಲ್ಲ, ಟಕ್ಕಂತ ಹೇಳಲ್ಲ, ಅದೇನೋ ಮಾಡ್ತಾನೆ ಹಾಡು ಮಾಡ್ತಾನೆ ಆ ಥರ ಹೇಳ್ತಾರೆ. ಸೊ ನನಗೇನು ಇಗ್ನೋರ್ ಆಗಿ ಹೋಗ್ಬಿಡುತ್ತೆ ಬಿಡು ಅಂತ. ಆಮೇಲೆ ನೋಡ್ತೀನಿ ಯಾವುದೋ ಚಾನಲಲ್ಲಿ ಟಿ ವಿಲಿ ಬಂದುಬಿಟ್ಟಿತ್ತು. ಆಗ ನೋಡಿ ಒನ್ ಇಯರ್ ಆಗಿತ್ತು ಅನಿಸುತ್ತೆ, ಅಲ್ಲಿ ಗಂಟ ಗೊತ್ತಿರಲಿಲ್ಲ. ಸಾಂಗ್ ಬಂದು 1 ಇಯರ್ ಆದಮೇಲೆ ಅವ್ರಿಗೆ ಓಕೆ ಈ ಥರ ಎಲ್ಲ ಇದೆ ಅಂತ ಗೊತ್ತಾಗಿ, ಆಮೇಲೆ ಅವ್ರು ಅಂದರು ಯಾಕೆ ಅಂದರೆ ವೈ ಅದೀಸ್ ಅಂತ. ನಾನು ಅವಾಗ ಅವ್ರಿಗೆ ಹೇಳಿದ್ದು ಲೈಕ್ ಫಿಲಮಲ್ಲಿ ವಿಲ್ಲನ್ ಎಲ್ಲ ಲೈಕ್ ಕೆಟ್ಟದ್ದು ಮಾಡ್ತಾರೆ ಹಂಗಂತ, ಅವ್ರು ರಿಯಲ್ ಲೈಫಲ್ಲಿ ಕೆಟ್ಟವರಲ್ಲ, ಇಟ್ಸ್ ಎ ಕ್ಯಾರೆಕ್ಟರ್ ಅಂತ ಅವ್ರಿಗೆ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದೆ. ಮತ್ತು ಅವ್ರಿಗೆ ನನ್ನ ಬಗ್ಗೆ ಗೊತ್ತು. ಫಸ್ಟ್ ಆಫ್ ಆಲ್ ಅವ್ರು ನನ್ನ ನೋಡಿದಾರಲ್ಲ, ನನ್ನ ಬಗ್ಗೆ ಗೊತ್ತು. ಮತ್ತು ನಂದು ಹಳೆ ಸಾಂಗ್ಸಲ್ಲಿ ಒಂದು 4-5 ಕೇಳಿದ್ರು, ದೇನೋ ನಾನು ಯಾವ ಥರ ಬರೆಯೋಕ್ಕಾಗುತ್ತೆ, ಯಾವ ಥರ ಬರೆದಿದ್ದೀನಿ ಅಂತ. ಸೊ ಅವ್ರು ಅಂದರು ಬೇಡ ತೆಗೆದ್ಬಿಡು ಯೂಟ್ಯೂಬಿಂದ ಅಂತ. ಆಮೇಲೆ ಸ್ವಲ್ಪ ದಿವಸ ಹಂಗೆ ಆಯಿತು ಅಂತ ಇದ್ದೆ. ಆಮೇಲೆ ನನಗೆ ಒಂದು ದಿವಸ ರಿಯಲೈಸ್ ಆಯಿತು ಬೇಡ ಅಂತ. ಸೊ ನಾನು ಇವಾಗ ಸ್ವಲ್ಪ ಅಲ್ಲ, ನನ್ನ ಪ್ರಶ್ನೆ ಏನು ಅಂದರೆ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕಿದ್ರಲ್ಲ, ಮತ್ತೆ ಯಾಕೆ ಒಳಗಡೆ ತೊಗೊಂಡ್ರಿ ಅಂತ. ನನಗೆ ಏನು ಗೊತ್ತಾ, ನೀವೇನೋ ನನಗೆ ಅಂದ್ಬಿಟ್ರಿ, ನನಗೆ ಆ ಪಾಯಿಂಟಲ್ಲಿ ಆ ಪಾಯಿಂಟ್ ಆಫ್ ಟೈಮಲ್ಲಿ ನನಗೆ ಇವ್ರು ಯಾಕಂದ್ರು, ಇವ್ರು ಯಾರು ಅನ್ನೋಕ್ಕೆ ಅದು ಫಸ್ಟ್ ಬರುತ್ತೆ. ಸರಿ ತಪ್ಪು ಈಗ ಈ ಏಜಲ್ಲಿ ಅರ್ಥ ಆಗುತ್ತೆ. ಆಗ 18, 19, 20ಲಿ ಇವ್ರು ಯಾರು ಹೇಳೋಕ್ಕೆ, ಇವ್ರು ನನಗೆ ಯಾರು, ನನಗೆ ಇವ್ರು ಯಾರು ಅಂತ ಪಾಯಿಂಟ್. ಇವಾಗಲೂ ನನಗೆ ರಿಗ್ರೆಷನ್ ಅಂತೂ 100% ಇಲ್ಲ. ಆ ರ್ಯಾಪಿಂದನೇ ಇವಾಗ ನಾನು ಇಲ್ಲಿ ಕೂತಿರೋದು, ಆ ರ್ಯಾಪಿಂದನೇ ನನಗೊಂದು 4 ಮೂವಿ ಆಲ್ರೆಡಿ ರಿಲೀಸ್ ಆಗಿರೋದು, 8 ಮೂವಿ ಹಾಡಿದ್ದೀನಿ. ಸೊ ಅದು ನಂದೊಂದು 50-60 60+ ರ್ಯಾಪ್ ಇದ್ರೂ ನನ್ನ ಆಲ್ಮೋಸ್ಟ್ 50% ಜನ ಒಂದು ರ್ಯಾಪಿಂದ ಗುರ್ತಿಸ್ತಾರೆ ಅಂದರೆ ಇದು. ಸೊ ನಂಗೆ ಯಾವತ್ತೂ ರಿಗ್ರೆಷನ್ ಇಲ್ಲ. ಐ ಲೈಕ್ ಅವಾಗೂ ಇಷ್ಟ, ಇವಾಗೂ ಇಷ್ಟ, ಯಾವಾಗೂ ಇಷ್ಟ. ಸೊ ಈಗ ಹಿಪ್ ಹಾಪ್ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದೀವಿ. ವಾಟ್ ಇಸ್ ದ ಡಿಫರೆನ್ಸ್ ಆರ್ ವಾಟ್ ಇಸ್ ಹಿಪ್ ಹಾಪ್, ವಾಟ್ ಇಸ್ ರ್ಯಾಪರ್, ಏನಿದೆ ಡಿಫರೆನ್ಸ್ ಇದ್ರಗಳ ಮಧ್ಯೆ? ರ್ಯಾಪಲ್ಲಿ ಬರೋದೇ ಹಿಪ್ ಹಾಪಲ್ಲಿ ಬರೋದೇ ರ್ಯಾಪು. ನೀವು ಗ್ರಿಫಿಟಿ ಎಲ್ಲ ನೋಡಿದ್ದೀರಾ? ರೋಡ್ ಸೈಡಲ್ಲಿ ಒಂದು ವಾಲ್ಗೆಲ್ಲ ಗ್ರಿಫಿಟಿ ಪೇಂಟ್ ಮಾಡಿರ್ತಾರೆ ಗೊತ್ತಾ, ಅದು ಹಿಪ್ ಹಾಪು. ರ್ಯಾಪ್ ಹಿಪ್ ಹಾಪು, ಡಿಜೆಯಿಂಗ್ ಹಿಪ್ ಹಾಪು, ಮತ್ತು ನಾಲೆಡ್ಜ್ ಹಿಪ್ ಹಾಪು. ಈ ಥರ ಹಿಪ್ ಹಾಪು ಕಣ್ಣಿಗೆ ನೋಡೋಕ್ಕೂ ಇದೆ, ಕಿವಿ ಕೇಳೋಕ್ಕೂ ಇದೆ, ಮತ್ತು ಡಿಜೆಯಿಂಗ್ ಮ್ಯೂಸಿಕ್ ಮಾಡೋಕ್ಕೂ ಇದೆ, ಎಲ್ಲ ಇದೆ. ಹಿಪ್ ಹಾಪ್ ಇಸ್ ಲೈಕ್ ಓವರ್ ಆಲ್. ಅದು ಹಿಪ್ ಹಾಪಲ್ಲಿ ಒಂದು ಜಾನರ್ ರ್ಯಾಪು. ರ್ಯಾಪ್ ಬಗ್ಗೆ ಏನು ಹೇಳೋದು, ನಾವು ಸ್ಟಾರ್ಟಿಂಗಲ್ಲಿ ನಾನು ಅಂದ್ಕೊಂಡೆ ನಾವು ಮಾತ್ರ ರ್ಯಾಪ್ ಮಾಡ್ತಾ ಇರೋದು. ಓಕೆ ಯಾರು ನಾವು ಮಾಡ್ಬೇಕಾದ್ರೆ ಒಂದು 4-5 ಜನ ರ್ಯಾಪರ್ಸ್ ಇದ್ದರು. ನಾವು ಅವಾಗ ರ್ಯಾಪ್ ಅಂದರೆ ಏನು ಅಂತ ಹೇಳಬೇಕಿತ್ತು. ನಾನು ಕಾಲೇಜ್ ಟೈಮಲ್ಲಿದ್ದಾಗ ರ್ಯಾಪ್ ಮಾಡ್ತೀನಿ ಅಂದಾಗ ಅವ್ರಿಗೆ ಇದು ಡ್ಯಾನ್ಸಾ, ವೆಹಿಕಲ್ಲಾ, ಏನೋ ಮಾಡ್ತೀನಿ ಅಂತ ಸೌಂಡು ಅವ್ರಿಗೆ ಓಕೆ ಏನೋ ಮಾಡೋದು ಅಂತ. ಹಂಗಿಂದ ಇವಾಗ ಎಲ್ರಿಗೂ ಆಲ್ಮೋಸ್ಟ್ ರ್ಯಾಪ್ ಬಗ್ಗೆ ಗೊತ್ತು, ರ್ಯಾಪ್ ಅಂದರೆ ಏನಂತ ಗೊತ್ತು. ತುಂಬ ಜನ ರ್ಯಾಪರ್ಸ್ ಬಂದಿದ್ದಾರೆ, ಚೆನ್ನಾಗಿ ರ್ಯಾಪ್ ಮಾಡ್ತಾಯಿದ್ದಾರೆ.
ನನಗನ್ಸುತ್ತೆ ನಾನೇ ಇನ್ನೂ ಸ್ವಲ್ಪ ಬೆಟ್ರ್ ಆಗ್ಬೋದು. ಯಾಕಂದರೆ ನಮ್ಮದೆಲ್ಲ ಒಂದು ನಾನು ಹೇಳ್ದಂಗೆ 9 ಇಯರ್ಸಿಂದ ಬಂದಿದ್ದೀವಲ್ಲ, ನಮ್ಮದೊಂದು ಸ್ಟೈಲ್ ಇದೆ. ಈಗ ಹೊಸ ಸ್ಟೈಲ್ ಬಂದಿದೆ, ನ್ಯೂ ಏಜ್ ಮ್ಯೂಸಿಕ್ಗಳು ಬಂದಿದೆ. ಸೊ ನನಗೆ ವಾವ್, ಇನ್ನೂ ಚೆನ್ನಾಗಿ ಆಗ್ತಾಯಿದೆ ಅಂತ ನನ್ನ ಖುಷಿ ಇದೆ. ಇಲ್ಲಿನ ರ್ಯಾಪ್ ಅಂದರೆ ಈಗ ಸದ್ಯಕ್ಕೆ ಮೂವೀಸಿಗೆ ಇವಾಗ ಸ್ಟಾರ್ಟ್ ಆಗಿದೆ. ಒಂದು 2-3 ರ್ಯಾಪ್ ವೈರಲ್ ಆಗಿದೆ ಮೂವೀಸಲ್ಲಿ. ಲೈಕ್ ಏನು ಹೇಳೋದು, ಇನ್ನೂ ಆ್ಯಕ್ಚುಲ್ ರ್ಯಾಪ್ ಬಂದಿಲ್ಲ. ಆ್ಯಕ್ಚುಲ್ ರ್ಯಾಪ್ ಅನ್ನೋದಕ್ಕಿಂತ ವರ್ಸು ಲಿರಿಕ್ಸ್ ಎಲ್ಲ ರ್ಯಾಪ್ ಇದೆ. ಮ್ಯೂಸಿಕಲ್ಲಿ ಓಲ್ಡ್ ಸ್ಕೂಲ್ ಆಗಿರ್ಬೋದು, ಟ್ರ್ಯಾಪು, ತುಂಬ ಸ್ಟೈಲ್ಸ್ ಇದೆಯಲ್ಲ, ಮ್ಯೂಸಿಕ್ ಮುಖಾಂತರ ಅಷ್ಟು ಬಂದಿದೆ 1, 2, 3 ಬಂದಿದೆ. ಇನ್ನೂ ಬರೋದು ತುಂಬ ಬಾಕಿ ಇದೆ. ಕನ್ನಡಕ್ಕೆ ಇನ್ನೂ ತುಂಬ ಬಡ್ಡಿಂಗ್ ಸ್ಟೇಜಲ್ಲಿ ಇದ್ದೀವಿ ನಾವು. ವರ್ಲ್ಡ್ ರೆಕಾರ್ಡ್ ಬಗ್ಗೆ ಏನು ಹೇಳ್ತೀರಾ? ವರ್ಲ್ಡ್ ರೆಕಾರ್ಡ್, ಓಕೆ, ದಟ್ಸ್ ಲೈಕ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಷನ್ ಬೇಕಿತ್ತು. ಓಕೆ ನೋಡಿ, ಇಲ್ಲಿದೆ ನಮ್ಮ ಟೀಮ್ ಚಿರಾಯು ಅಂತ. ನಾನು ಡೇ 1ಇಂದ ನನಗೆ ಇದ್ದಿದ್ದು ಯೂನಿಟಿ ಇಸ್ ಲೈಕ್ ಎಲ್ಲದಕ್ಕಿಂತ ಸ್ಟ್ರಾಂಗ್ ಇರುತ್ತೆ. ಯೂನಿಟಿ ಎಲ್ಲರನ್ನೂ ಬ್ರೇಕ್ ಮಾಡ್ಬೋದು ಅಂತ ನಂಗೆ ಸ್ಕೂಲಿಂದ ಇದೆ. ಅವಾಗಿಂದನೂ ನನ್ನ ಗ್ಯಾಂಗ್ ಟೀಮ್ ನಾವೆಲ್ಲ ಒಂದು 9th ಸ್ಟ್ಯಾಂಡರ್ಡ್ ಹುಡುಗರು ಒಂದು 4-5 ಜನ, ಒಂದು 10 ಜನ ಇರ್ಬೋದು, ಹೋಗಿ ಒಂದು 10ನೇ ಕ್ಲಾಸ್ ಹುಡುಗಂಗೆಲ್ಲ ಹೊಡೆದಾಕ್ಬಿಟ್ಟಿದ್ವಿ. ಅವನು ಏನೋ ಮಾತಾಡ್ದ ನಮ್ಮ ಗ್ಯಾಂಗಲ್ಲಿ ಇರೋರ ಬಗ್ಗೆ. ಅಂದರೆ ಒಬ್ಬ ಸಾಧು ಇದ್ದಾನೆ, ಒಬ್ಬ ಸೈಲೆಂಟ್ ಇದ್ದಾನೆ ಅಂತ ಅನ್ನೋ ಒಂದು ರೀಸನ್ಗೆ ರ್ಯಾಗಿಂಗ್ ಆಗಿರ್ಬೋದು, ಅದು ಇದು ನಡೀತಾ ಇತ್ತು. ನಾನು ಹಿಂಗೆ ನಡೀತಾ ಇದೆಯಲ್ಲ ನಮ್ಮ ಫ್ರೆಂಡ್ಗೆ ಅಂತ ಒಂದು 10 ಜನ ಕರ್ಕೊಂಡೋಗಿ ಹೊಡೆಸ್ಬಿಟ್ಟಿದ್ದೆ. ನಾನು ಇದ್ದೆ ಅದರಲ್ಲಿ. ನನಗೆ ಅವಾಗಿಂದ ನನಗೆ ಓಕೆ, ಯೂನಿಟಿ ಕ್ಯಾನ್ ಬ್ರೇಕ್ ಎನಿಥಿಂಗ್, ಎನಿ ವಾಲ್ನ ಬ್ರೇಕ್ ಮಾಡ್ಬೋದು ಅಂತ ಇತ್ತು. ಆಗ ನೆಗೆಟಿವ್ ಆಗಿತ್ತು. ಆಮೇಲೆ ನನಗನ್ನಿಸ್ತು ಓಕೆ, ಅದನ್ನು ಪಾಸಿಟಿವ್ ಆಗಿ ತೊಗೊಬೋದಲ್ಲ. ಈಗ ಒಂದು ಗ್ಯಾಂಗ್ ಅಂತ ಮಾಡಿದ್ರೆ, ಒಂದು ಟೀಮ್ ಅಂತ ಮಾಡಿದ್ರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಬೋದಲ್ಲ. ನಿಮ್ಮ ಮ್ಯೂಸಿಕ್ ಬಂದಾಗ ನಾನು ಸಪೋರ್ಟ್ ಮಾಡೋದು, ನನ್ನ ಮ್ಯೂಸಿಕ್ ಬಂದಾಗ ನೀವು ಸಪೋರ್ಟ್ ಮಾಡ್ಬೋದು. ಆ ಥರ ಐಡಿಯಾದಲ್ಲಿ ನಾನೇನು ಮಾಡಿದೆ, ಒಂದು 10 ಜನ ಟೀಮ್ ಮಾಡೋಣ ಅಂತ ನಾನು ಸೋಷಿಯಲ್ ಮೀಡಿಯಲ್ಲಿ, ಅಂದರೆ ಇನ್ಸ್ಟಾಗ್ರಾಮ್, ಒಂದು ಟೀಮ್ ಮಾಡೋಣ ಅಂತ ಇತ್ತು. ನನಗೆ ಹೆಸರು ಆಲ್ರೆಡಿ ಫಸ್ಟಿಂದ ಇತ್ತು. ಆ ಟೀಮ್ಗೆ ಅದಾದಮೇಲೆ ಒಂದು 4-5 ವರ್ಷ ಆಗಿದೆ. ಇದು ಬಂದು 2-3 ಇಯರ್ಸ್ ಅಷ್ಟೇ ಆಗಿರೋದು. 3 ಇಯರ್ಸ್ ವೆಯ್ಟ್ ಮಾಡಿದೆ. ಯಾಕಂದರೆ ನೀವು ಒಂದು ರ್ಯಾಪ್ ಮಾಡಿದ ತಕ್ಷಣ ಎಲ್ಲರೂ ಬಂದ್ಬಿಡಲ್ಲ. ಒಂದು ರ್ಯಾಪ್ ಮಾಡಿದ ತಕ್ಷಣ, ಒಂದು ವೈರಲ್ ಆಗಿದ ತಕ್ಷಣ ನಿಮ್ಗೊಂದು ಆಡಿಯನ್ಸ್ ಬಿಲ್ಡ್ ಆಗಿಬಿಡಲ್ಲ. ನಾನು ವೆಯ್ಟ್ ಮಾಡಿದೆ 1-2, ಆಮೇಲೆ ಅದಾದಮೇಲೆ ಇನ್ನೊಂದು 2-3 ಸಾಂಗ್ ವೈರಲ್ ಆಯಿತು, ಹಿಟ್ ಆಯಿತು ಆ್ಯಕ್ಚುಲಿ. ಸೊ ನಾನು ಆವಾಗ ದಿಸ್ ಇಸ್ ದ ರೈಟ್ ಟೈಮ್ ನಾನೊಂದು ಟೀಮ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಅಂದ್ಕೊಂಡೆ ಒಂದು 10-15 ಜನ ಇಲ್ಲ 23 ಜನ ಬರ್ತಾರೆ, ಒಂದು 10 ಜನ ಟೀಮ್ ಮಾಡ್ಕೊಳೋಣ ಅಂತ ಎನ್ಕ್ವೈರಿ ಮಾಡಿದ್ರೆ 300+ ಇದು ಬಂದಿತ್ತು, ಎನ್ರೋಲ್ಮೆಂಟ್ ಬಂದಿತ್ತು. ನಾನು ಇಷ್ಟು ಜನ ಹೆಂಗಪ್ಪ, 300 ಜನ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ ಅಂದ್ಬಿಟ್ಟು ಆಮೇಲೆ ಫಿಲ್ಟರ್ ಔಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯಾಕಂದರೆ ರಿಯಲ್ ರ್ಯಾಪ್ ಮಾಡೋಕ್ಕೆ ಎಲ್ರಿಗೂ ಇಷ್ಟ, ಬಟ್ ರ್ಯಾಪ್ ಮಾಡೋಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ಅದನ್ನು ಇದು ಮಾಡೋಕ್ಕೋಸ್ಕರ ಒಂದು 2-3 ರೌಂಡು ಇಮಿಡಿಯೇಟ್ಲಿ ಒಂದು ಟಾಪಿಕ್ ಕೊಟ್ಟು ಬರೆಯೋಕ್ಕೆ ಹೇಳೋದಾಗಿರ್ಬೋದು, ಅಥವಾ ಕರೆಸ್ಬಿಟ್ಟು ನಿಮ್ದೇನು ಇಂಟೆನ್ಷನ್, ಯಾಕೆ ನೀವು ರ್ಯಾಪ್ ಮಾಡಬೇಕು ಅಂದ್ಕೊಂಡಿದ್ದೀರ, ನಾಟ್ ಜಸ್ಟ್ ಬಿಕಾಸ್ ನೀವು ಫೇಮಸ್ ಆಗೋಕ್ಕೋಸ್ಕರನೋ ಅಥವಾ ಏನೋ ಅಟೆನ್ಷನ್ಗೋಸ್ಕರನೋ ಮಾಡ್ತಾಯಿದ್ದೀರಾ, ಅಥವಾ ನಿಜವಾಗ್ಲೂ ನಿಮ್ಗೆ ರ್ಯಾಪ್ ಅಂದರೆ ಇಷ್ಟನಾ ಅಂತ ಸ್ವಲ್ಪ ಕೂತ್ಕೊಂಡು ಮಾತಾಡಿ ಹಂಗೆ ಫಿಲ್ಟ್ರ್ ಮಾಡಿ ನನಗೆ ನಾನು ಅಂದ್ಕೊಂಡೆ 10 ಜನಕ್ಕೆ ಥರ ಟ್ರೈ ಮಾಡಿದೆ, ಆಗಿಲ್ಲ. ಲಾಸ್ಟಿಗೆ 56 ಜನ ಸೆಲೆಕ್ಟ್ ಆದರು. 56 ಜನ ಸೇರಿಕೊಂಡು ಹೌದು 56 ಜನ, ಒಂದು ರ್ಯಾಪ್, ಒಂದು ಟೇಕ್, ಒಂದು ಬ್ರೇಕ್ ಇಲ್ಲ, ಕಟ್ಸಿಲ್ಲ, ಕಂಟಿನ್ಯೂಸ್ ಆಗಿ ಒಂದು 20 ನಿಮಿಷ ಇರ್ಬೋದೇನೋ ಒಂದು ಟ್ರ್ಯಾಕು. ಅದು ಮಾಡಿದ್ವಿ. ಆಮೇಲೆ ನನಗೆ ಹೇಳಿದ್ರು ಲೈಕ್ ಇದು ವರ್ಲ್ಡ್ ರೆಕಾರ್ಡ್, ಆ್ಯಕ್ಚುಲಿ ಇದು ಯಾರೂ ಅಟೆಂಪ್ಟ್ ಮಾಡಿಲ್ಲ, ಟ್ರೈ ಮಾಡಿ ಅಂತ ಅಂದಾಗ ನಾವು ಅದನ್ನು ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಕಳಿಸಿದ್ವಿ. ಅವರು ಇದು ವರ್ಲ್ಡಲ್ಲಿ ಎಲ್ಲೂ ಆಗಿಲ್ಲ, ಇದು ಫಾರ್ ದ ಫಸ್ಟ್ ಟೈಮ್ ಅಂತ ಒಂದು ಇದು ರೆಕಾರ್ಡ್ ಕೊಟ್ಟರು. ಆಮೇಲೆ ಸೆಕೆಂಡ್ ಇನ್ನೊಂದು ಮಾಡಿದ್ವಿ, ಅದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮಾಡಿದ್ವಿ. ಸೊ ಹಿಂಗೆ ನಾವು ನಾಟ್ ಜಸ್ಟ್ ಮ್ಯೂಸಿಕ್ನ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ನಾವು ಎಂಜಾಯ್ ಅಂದರೆ ಜನ ಎಂಜಾಯ್ ಮಾಡೋದು ಮತ್ತು ನಾನು ಯೂಟ್ಯೂಬಲ್ಲಿ ಹಾಕೋದು ಆ ಥರ ಇಲ್ಲ. ನಮ್ಮದು ರಿಯಲ್ ಕಲ್ಚರ್ ಹೇಗಿತ್ತು, ಸೈಫರ್ ಮಾಡ್ತಿದ್ವಿ, ಸ್ಟ್ರೀಟ್ ಶೋಸ್ ಮಾಡ್ತಿದ್ವಿ. ನಾವು ಇವಾಗೂ ಸ್ಟ್ರೀಟ್ ಶೋಸ್ ಮಾಡ್ತೀವಿ. ಆಲ್ಮೋಸ್ಟ್ ಒಂದೊಂದು ಸಂಡೇ ಮಿಸ್ ಆಗುತ್ತೆ ಹೊರತು ಆಲ್ಮೋಸ್ಟ್ ಸಂಡೇಸು ನಾವು ಸ್ಟ್ರೀಟ್ಸಲ್ಲಿ ಹೋಗಿ ಎಲ್ಲೆಲ್ಲಿ ಪರ್ಫಾರ್ಮ್ ಮಾಡ್ಬೋದು ಅಲ್ಲಿ ನೋಡಿಕೊಂಡು, ಈ ಥರ ಜಾಗಗಳು ನೋಡಿಕೊಂಡು ಎವ್ರಿ ವೀಕೆಂಡು ನಾವು ಸೈಫರ್ಸ್ ಮಾಡ್ತೀವಿ. ಒಬ್ರಿಗೊಬ್ರು ಏನಂತಾರೆ ಫ್ರೆಂಡ್ಶಿಪ್
ಮಾಡೋದಾಗಿರ್ಬೋದು, ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಶೇರ್ ಮಾಡೋದು, ಮತ್ತು ಕೊಲ್ಯಾಬ್ಗಳು. ಅಂದರೆ ನಾವು ಸೈಫರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಇವತ್ತು ಗಂಟ ತುಂಬ ಜನ ರ್ಯಾಪರ್ಸ್ ಬಂದಿದ್ದಾರೆ, ತುಂಬ ಜನಕ್ಕೆ ಕೊಲ್ಯಾಬ್ರೇಷನ್ ಆಗಿದೆ. ಅಂದರೆ ಎಲ್ಲರಿಗೂ ಪೇ ಮಾಡೋಕ್ಕಾಗಲ್ಲ, ಮ್ಯೂಸಿಕ್ಕಿಗೆ, ರೆಕಾರ್ಡಿಂಗಿಗೆ, ಮಿಕ್ಸಿಂಗ್ ಮಾಸ್ಟರಿಂಗಿಗೆ ಸ್ಟುಡಿಯೋ ಚಾರ್ಜಸ್ ನಿಮಗೆ ಗೊತ್ತು ಯಾವ ಥರ ಇರುತ್ತೆ ಅಂತ. ನಾವು ಅದಕ್ಕೆ ಯಾವ ಥರ ಮಾಡ್ಕೊಂಡಿದ್ದೀವಿ ಅಂದರೆ, ಒಬ್ಬ ಬೀಟ್ ಪ್ರೊಡ್ಯೂಸರು ಮತ್ತು ಒಬ್ಬ ರ್ಯಾಪರು ಫ್ರೆಂಡ್ಸ್ ಆದರೆ ಅವರು ಜೊತೆಗೆ ಸೇರ್ಕೊಂಡು ಒಂದು ಕೊಲ್ಯಾಬ್ರೇಷನ್ ಥರ ಮಾಡ್ಕೊಬೋದು. ಒಬ್ರಿಗೊಬ್ರು ಹೆಲ್ಪ್ ಆಗುತ್ತೆ. ಇವ್ರಿಗೆ ಅವ್ರು ಸಿಗ್ತಾರೆ, ಅವ್ರಿಗೆ ಇವ್ರು ಸಿಗ್ತಾರೆ, ಮತ್ತು ಕ್ಯಾಮ್ರಾಮ್ಯಾನ್ಗಳು ಬರ್ತಾರೆ, ಎಡಿಟರ್ಗಳು ಬರ್ತಾರೆ. ಹಂಗೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಇನಿಷಿಯಲ್ ಡೇಸಲ್ಲಿ ಕಮರ್ಷಿಯಲ್ ಇಲ್ದಲೇ ಸ್ಟಾರ್ಟ್ ಮಾಡಾದ್ಮೇಲೆ ಜನಕ್ಕೆ ಇಷ್ಟ ಆದಾಗ ಆಬ್ವಿಯಸ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಯೂಟ್ಯೂಬಿಂದನೋ ಅಥವಾ ಬೇರೆ ಸೋರ್ಸ್ ಆಫ್ ಇನ್ಕಮಿಂದ, ಶೋಸಿಂದ. ಸೊ ನಾವು ಸ್ಟಾರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಅವ್ರವ್ರ ಹುಡುಗರೇ ಚೆನ್ನಾಗಿ ಮಾಡ್ತಿದ್ದಾರೆ. 56 ಮೆಂಬರ್ಸು ಎಷ್ಟು ದೊಡ್ಡದಾಗಿದೆ ಈಗ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಆಗಿಬಿಟ್ಟಿದೆ. ಫಸ್ಟ್ ಸೈಫರ್, ಸೆಕೆಂಡ್, ನಾನೇನು ಪ್ಲ್ಯಾನ್ ಮಾಡಿದೆ, ಫಸ್ಟ್ ಸೈಫರಲ್ಲಿರೋರ್ನು ಸೆಕೆಂಡ್ ಸೈಫರ್ನಲ್ಲೂ ಇಟ್ಕೊಂಡ್ರೆ ಎಲ್ಲರೂ ಅದು ಹಂಗೆ ಒಂದು 150, 200, 300 ಜನ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ಬಿಟ್ಟು ನಾನೇನು ಪ್ಲ್ಯಾನ್ ಮಾಡಿದೆ, ಫಸ್ಟ್ ಸೈಫರ್ ಓಕೆ, ಸೆಕೆಂಡ್ ಸೈಫರ್ ಹೊಸಬ್ರನ್ನ ಹಾಕೋಣ, ಹಳಬ್ರನ್ನ ಸ್ವಲ್ಪ ಜನ ಇಟ್ಕೊಳೋಣ, ಥರ್ಡ್ ಸೈಫರ್ ಮತ್ತೆ ಹೊಸಬ್ರನ್ನ ಹಾಕೋಣ. ಹಂಗೆ ಮಾಡಿಕೊಂಡು ಇವಾಗ ಕಂಟಿನ್ಯೂಸ್ ಆಗಿ ಈ ವರ್ಷ ಒಂದು ಬರುತ್ತೆ. ನಾವು ಈ ವರ್ಷ ಗಿನ್ನಿಸ್ ವರ್ಲ್ಡ್ ರೆಕಾರ್ಡಿಗೆ ಟ್ರೈ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ. ಕರ್ನಾಟಕ ಆಯಿತು, ಇಂಡಿಯಾ ಆಯಿತು, ಇವಾಗ ಗಿನ್ನಿಸ್. ನೆಕ್ಸ್ಟ್ ಇನ್ನು ಯಾವ ಪ್ಲಾನ್ಸ್ ಇದೆ? ನಂದೆಲ್ಲ ದೊಡ್ಡ ಡ್ರೀಮ್ಸೇ ಇದೆ, ಚಿಕ್ಕದು ಯಾವುದೂ ಇಲ್ಲ ನನಗೆ. ಗ್ರಾಮಿ ತೊಗೊಂಬರ್ಬೇಕು ಆ ಥರನೇ ನನ್ನ ಡ್ರೀಮ್ಸ್. ಮತ್ತು ನಾನು ಅದನ್ನು ನಂಬ್ತೀನಿ, ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ತೀನಿ, ತುಂಬ ಮಾಡ್ತೀನಿ. ನಾನು ಇವಾಗ ಇಲ್ಲಿದ್ದೀನಿ ಅನ್ನೋದನ್ನ ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ. ನಾನು ಹಿಂಗೆ ರ್ಯಾಪ್ ಮಾಡಬೇಕು, ಸಾಂಗ್ಸ್ ಬರಬೇಕು, ಒಂದು ಟೀಮ್ ಮಾಡಬೇಕು, ಒಂದು ರೆಕಾರ್ಡ್ ಮಾಡಬೇಕು, ಮೂವೀಸಲ್ಲಿ ಮಾಡಬೇಕು ಅಂತ. ಇವಾಗ ಆಗಿದೆಯಲ್ಲ, ಅಂದರೆ ಅವಾಗ ಸುಳ್ಳು ಅಂದ್ಕೊಂಡಿದ್ರೆ ಇದು ಸುಳ್ಳು ಆಗ್ತಿತ್ತು. ಇವಾಗ ನಾನು ಇನ್ನೂ ದೊಡ್ಡ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ, ಆಮೇಲೆ ನಾನು ಅದನ್ನು ನಂಬ್ತೀನಿ ತುಂಬ. ಆ ಥರ ಮ್ಯಾನಿಫೆಸ್ಟ್ ಮಾಡಲ್ಲ ನಾನು. ಮ್ಯಾನಿಫೆಸ್ಟ್ ಮಾಡೋದು ನಾನು ಆಗಿದ್ದೀನಿ ಅಂತ. ಓಕೆ, ಅಂದರೆ ಈಗ ನಾನು ರ್ಯಾಪರ್ ಈಗಿನ್ನೂ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ನಾನು ಆಲ್ರೆಡಿ ಆಗೋಗಿದ್ದೀನಿ, ನನ್ನ ಜನ ಗುರುತಿಸ್ತಾರೆ ಅಂತ ಅನ್ಕೊಳ್ಳೋದು. ಗುರುತಿಸ್ತಾರೆ ಅನ್ನೋ ಪಾಯಿಂಟ್ ಇನಿಷಿಯಲ್ ಟೈಮಲ್ಲಿ ಇತ್ತು, ನನಗೆ ಇವಾಗ ಅದು ಅಷ್ಟಿಲ್ಲ. ಯಾಕಂದರೆ ಏನೋ ಒಂದು ಬರಗಂಟ ನಿಮಗೆ ಇದಿರುತ್ತೆ, ಆ ಕ್ರೇವಿಂಗ್ ಇರುತ್ತೆ, ಯಾಕೆ ಯಾವಾಗ ಇವು ಎಲ್ಲ ನನ್ನ ಕಂಡುಹಿಡಿಬೇಕಂತ. ಈಗ ಅಷ್ಟು ಗುರುತಿಸೋದಕ್ಕಿಂತ ನಾನು ಇವಾಗ ತುಂಬ ಫೋಕಸ್ಡ್ ಆಗಿರೋದು ತುಂಬ ಚೆನ್ನಾಗಿರೋ ಮ್ಯೂಸಿಕ್ ಮಾಡೋಕ್ಕೆ, ಜನ ಅವ್ರ ಲೈಫಲ್ಲಿ ಆಗಿರೋದನ್ನು ರಿಲೇಟ್ ಮಾಡ್ಕೊಳೋಕ್ಕೆ, ಮತ್ತು ನನಗೆ ಅದರಿಂದ ಕಮರ್ಷಿಯಲ್ ಚೆನ್ನಾಗಿ ನನಗೆ ಆ ಥರ ಈಗ. ಮತ್ತು ತುಂಬ ದೊಡ್ಡ ಆಸೆ ಅಂದರೆ ಲೈಕ್ ಗ್ರಾಮಿ ತೊಗೊಂಬರ್ಬೇಕು, ಗ್ರಾಮಿಲಿ ಪರ್ಫಾರ್ಮ್ ಹೆಂಗೆ ಮಾಡ್ತೀರಾ ಏನು, ಅದಕ್ಕಿಂತ ನಾನು ಆಲ್ರೆಡಿ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದಾಗಿಂದ ಕನ್ನಡಿ ಮುಂದೆ ಲೈಕ್ ನಿಂತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಆ ಥರ ಎಲ್ಲ ತುಂಬ. ಆಮೇಲೆ ಅದ್ರದ್ದು ಸ್ಪೀಚ್ ಬರ್ಕೊಳೋದು, ಈ ಥರ ಮಾತಾಡ್ತೀನಿ ಅಂತ, ಆ ಥರ ತುಂಬ ಮ್ಯಾನಿಫೆಸ್ಟ್ ಮಾಡ್ತೀನಿ. ನಿಮ್ಮ ಯೂಟ್ಯೂಬಲ್ಲಿ 60+ ಸಾಂಗ್ಸ್ ಏನೋ ಇದೆ, ಬಟ್ ಒಂದು ಸಾಂಗ್ ನಿಮ್ಮನ್ನ ಏನಾದರೂ ಜಡ್ಜ್ ಮಾಡ್ತಾ ಅಂತ ಭಯ ಶುರುವಾಯ್ತಾ ಚಿರಾಯು ಅವರಿಗೆ? ನಾನು ವಾಂಟೆಡ್ಲಿ ಮಾಡಿರೋದ್ರಿಂದ ಜಡ್ಜ್ ಮಾಡಿರಲಿಲ್ಲ ಅಂದರೆ ನನಗೆ ಇನ್ನೊಂದು ಮಾಡ್ತಿದ್ದೇನೋ. ಬಟ್ ಇಲ್ಲ ಸುಮ್ಮನೆ ಕಾಲಿಲ್ದೆ ನಾನು. ಎನ್ಕೆ ಅಂತ, ಅದು ಎನ್ಕೆ ಅಷ್ಟೇ. ಅದು ಯೂಟ್ಯೂಬಲ್ಲಿ ಇಲ್ಲ, ಅಂದರೆ ಆಡಿಯೋ ಬೇರೆ ಚಾನಲ್ಗಳಲ್ಲಿದೆ, ಅಲ್ಲಿ ಸಿಗ್ಬೋದು ಹೊರತು. ನನಗಂತೂ ಕೇಳಿದಾಗ ಶಾಕ್ ಆಯಿತು. ಎನಿವೇಸ್, ಸೊ ನಿಮ್ಮ ರೇಂಜ್ ಅಲ್ಲೇ ಇರಲಿ, ಕೆಳಗಡೆ ಬರಬೇಡಿ. ಸೊ ಈಗ 60+ ಅದ್ರದ್ದೇನು ಭಯ ಇರಲಿಲ್ವಾ? ಇಲ್ಲ, ನನಗೆ ಯಾವತ್ತೂ ಭಯ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ನಾನು ರಿಸ್ಕ್ ಜಾಸ್ತಿ ತೊಗೊತೀನಿ. ನನ್ನ ಕೇಪಬಿಲಿಟೀಸ್ ಗೊತ್ತಿತ್ತು, ನಾನು ಯಾವ್ಯಾವ ಥರ ರ್ಯಾಪ್ ಮಾಡ್ಬೋದು, ಯಾವ್ಯಾವ ಥರ ಟಾಪಿಕ್ಸ್ ಎತ್ಕೊಬೋದು ಅಂತ ನನಗೆ ಗೊತ್ತಿತ್ತು. ಸೊ ನಾನು ಅಂದ್ಕೊಂಡೆ ಲೆಟ್ಸ್ ಡೂ ದಿಸ್. ಆಮೇಲೆ ನೆಕ್ಸ್ಟ್ ನಾನು ನಂದು ಕಾಂಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಲ್ಲ, ಒನ್ಸ್ ಐ ಗೆಟ್ ದ ಅಟೆನ್ಷನ್, ನಾನು ಅದನ್ನು ಈಸಿಲಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಇವಾಗ ಯೂಶ್ವಲಿ ಜನ ಸ್ಟಾರ್ಟಿಂಗಲ್ಲಿ ಹೇಟ್ ಮಾಡ್ತಾರೆ, ಆಮೇಲೆ ಅವ್ರ ಬಗ್ಗೆ ಗೊತ್ತಾದಾಗ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅವ್ರ ಮ್ಯೂಸಿಕ್ ಇಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ನನಗೆ ಗೊತ್ತಿತ್ತು. ಸೊ ಈಗ ಅಷ್ಟು ಇಲ್ಲ. ಆ ಸಾಂಗಿಗೆ ಪಾಸಿಟಿವ್ ನೆಗೆಟಿವ್ ಎರಡೂ ಬಂತಾ? ನಾನು ಅಂದ್ಕೊಂಡೆ ಬರೀ ನೆಗೆಟಿವ್ ಬರುತ್ತೆ ಅಂದ್ಕೊಂಡೆ, ಬಟ್ ಆಲ್ಮೋಸ್ಟ್ 50-50 ಇತ್ತು, ಪಾಸಿಟಿವ್ ನೆಗೆಟಿವ್. ತುಂಬ ಜನ ಇಷ್ಟಪಟ್ಟರು. ಆ್ಯಕ್ಚುಲಿ ನಂತರ ಯೋಚನೆ ಮಾಡೋರು ತುಂಬ ಜನ ಇದ್ದಾರೆ ಅಂತ ಆಮೇಲೆ ಗೊತ್ತಾಗಿದ್ದು. ತುಂಬ ಜನ ಮೆಸೇಜ್ ಮಾಡಿದ್ರು, ನಮ್ಗೆ ಅನ್ಸಿದ್ದು ನೀವು ಹೇಳಿದ್ದೀರಾ, ನಾವು ಹೇಳೋಕ್ಕಾಗದೇ ಇರೋದು ನೀವು ಹೇಳಿದ್ದೀರಾ. ರ್ಯಾಪರ್ಸೇ ಮೆಸೇಜ್ ಮಾಡಿದ್ರಾ? ಇಲ್ಲ ರ್ಯಾಪರ್ಸ್ ಅಲ್ಲ,
ನಾರ್ಮಲ್ ಆಡಿಯನ್ಸ್. ನಂದು ಆಡಿಯನ್ಸ್ ಬಂದ್ಬಿಟ್ಟು ಎಲ್ಲ ನನ್ನ ಥರನೇ ಯೋಚನೆ ಮಾಡ್ತಾರೆ. ಸೊ ನನಗೆ ನಾನು ಅವರು ಕನೆಕ್ಟ್ ಆಗಿಬಿಟ್ಟಿದ್ದೀವಿ. ಮಿಕ್ಕಿದವ್ರ ಬಗ್ಗೆ ನಾನು ಕ್ರಿಟಿಕ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳಲ್ಲ. ನನಗೆ ಇಟ್ಸ್ ಓಕೆ. How do you take the negative comments or negative things in your life? ನಾನು ತುಂಬ ನೆಗೆಟಿವ್ ಬಂದಿಲ್ಲ ಅಂದರೆ ನನಗೆ ಇನ್ನೂ ಹೊಸಬ್ರು ನೋಡಿಲ್ಲ ಅಂತ ಅನ್ಕೊತೀನಿ. ಲೈಕ್ ಬರೀ ಪಾಸಿಟಿವ್ ಬಂದಿದ್ರೆ ಓಕೆ, ನನಗೆ ಗೊತ್ತಿರೋರು ಮಾತ್ರ ನೋಡಿದ್ದಾರೆ, ನನ್ನ ಇಷ್ಟಪಡೋರು ಮಾತ್ರ ನೋಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನೆಗೆಟಿವ್ ಇದ್ದಾಗೆ ನಮ್ಮದು ಪಾಸಿಟಿವ್ ಬಗ್ಗೆ ನಮಗೆ ಗೊತ್ತಾಗೋದು. ಆ್ಯಕ್ಚುಲಿ ನಮ್ಗೆ ಅಲ್ಲಿ ಏನಾರ ನೆಗೆಟಿವ್ ಕಮೆಂಟ್ ಬಂದಾಗ ಅದಕ್ಕೆ ಕೆಳಗಡೆ ರಿಪ್ಲೈ ನೋಡೋಕೆ ಇಷ್ಟಪಡ್ತೀವಿ, ನನಗೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ. ನನಗೆ ಯೂಶ್ವಲಿ ನೆಗೆಟಿವ್ ಕಮೆಂಟ್ಸ್ ಬರಲ್ಲ. ನಂದು ಇನ್ಸ್ಟಾಗ್ರಾಮಲ್ಲಿ ನೀವು ಎಲ್ಲಿ ನೋಡಿದ್ರು ನಿಮಗೆ ನೆಗೆಟಿವ್ ಕಮೆಂಟ್ಸ್ ನೋಡೋಕ್ಕೆ ಸಿಗಲ್ಲ. ಯಾಕಂದರೆ ನನ್ನ ಟೀಮ್ ಹಂಗಿದೆ. ನಾನು ಬೇಡ ಅಂದ್ರೇ ಅವರು ಆ ಥರ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅಂತ ಅಲ್ಲ, ಎಲ್ಲರೂ ಇಷ್ಟಪಡ್ತಾರೆ. ನಾನು ಹೆಂಗೆ ಅಂತ ಗೊತ್ತು, ನಾನು ಹೆಂಗೆ ಬಂದಿದ್ದೀನಿ ಅಂತ ಗೊತ್ತು. ಆಲ್ಮೋಸ್ಟ್ ನಾನು ವ್ಲಾಗ್ಗಳು ಮಾಡಿದ್ದೀನಿ, ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಲ್ಲ. ಸೊ ಈ ಹುಡುಗ ಯಾರು ಅಂತ ಗೊತ್ತು. ಸೊ ಅಷ್ಟು ನೆಗೆಟಿವ್ ಬರಲ್ಲ. ಈಗ ನಿಮ್ಮನ್ನ ಜನ ಗುರುತಿಸ್ತಾ ಇದ್ದಾರಲ್ಲ, ಸೊ ಹೌ ವಾಸ್ ದ ಜರ್ನಿ ಫ್ರಮ್ ಅ ಕಾಮನ್ ಮ್ಯಾನ್ ಟು ನೌ ಯು ಹ್ಯಾವ್ ಬಿಕಮ್ ಅ ಕೈಂಡ್ ಆಫ್ ಅ ಸೆಲೆಬ್ರಿಟಿ ಕೂಡ? ಸೆಲೆಬ್ರಿಟಿ ಅನ್ನೋದಕ್ಕಿಂತ ಅದರ ಜರ್ನಿ ಹೇಗಿದೆ? ನಾನು ಸೆಲೆಬ್ರಿಟಿ ಅಂತ ಒಪ್ಕೊಳಲ್ಲ, ಸ್ವಲ್ಪ ಪಾಪ್ಯುಲರ್ ಇರ್ಬೋದು. ಅದರಲ್ಲೂ ಎಸ್ಪೆಷಲಿ ಇಲ್ಲಿ ಮಾತ್ರ. ಅಂದರೆ ಕಾಲೇಜ್ ಸ್ಟೂಡೆಂಟ್ಸು, ಸ್ಕೂಲ್ ಸ್ಟೂಡೆಂಟ್ಸು, ಒಂದು ಸೆಟ್ ಆಫ್ ಏಜ್ ಗ್ರೂಪಲ್ಲಿ ಸ್ವಲ್ಪ ಪಾಪ್ಯುಲರ್ ಇರ್ಬೋದು. ಕ್ವಶನ್ ಮಾಡ್ತೋದೆ ನಾನು, ಹೇಗೆ ತಗೊತೀರಿ ಅಂತ. ಓಕೆ ನಾನು ಸ್ಟಾರ್ಟಿಂಗಲ್ಲಿ ಓಕೆ ನಾನು ಹಿಂಗೆಲ್ಲ ಮಾಡಿಬಿಡೋಣ ಅಂತ ಮಾಡಿಬಿಟ್ಟೆ. ಆಮೇಲೆ ರೆಕಗ್ನೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನನಗೆ ಸ್ವಲ್ಪ ಫ್ಲಿಪ್ ಆಯಿತು. ಯಾರೋ ಬಂದು ನನ್ನ ಮಾತಾಡ್ಸೋದು, ಓಕೆ ಸೆಲ್ಫಿ ತೊಗೊಳೋದು ಅಥವಾ ಇಷ್ಟ ಅಂತ ಹೇಳೋದು, ಮತ್ತು ಅವರು ನಾನು ಯಾರಂತ ಅವ್ರಿಗೆ ಗೊತ್ತು, ಅವ್ರು ಯಾರಂತ ನನಗೆ ಗೊತ್ತಿಲ್ವಲ್ಲ. ಅಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇತ್ತು. ನಾನು ಒಂದು 3 months ಇದಾಗ್ಬಿಟ್ಟೆ, ಐಸೋಲೇಟ್ ಆಗಿಬಿಟ್ಟೆ ಮನೇಲಿ. ನನಗೆ ಏನೇನೋ ಕಾಡಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಯಾಕಂದರೆ ನಂಗೆ ಚಿಕ್ಕ ವಯಸ್ಸಿಂದ ಅದು ಗೊತ್ತಿಲ್ಲ, ಅದು ಹೆಂಗಿರುತ್ತೆ ಅಂತಲೇ ಗೊತ್ತಿಲ್ಲ. ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಹೊರಗಡೆ ಹೋದ್ರೂ ಮಾಸ್ಕ್ ಹಾಕ್ಕೊಂಡು ಹೋಗೋದು ಅಥವಾ ಹಿಂಗೆ ಹಿಡನಲ್ಲಿ ಇರೋಕ್ಕೆ ಟ್ರೈ ಮಾಡ್ತಿದ್ದೆ. ಹಂಗಿತ್ತು. ಆಮೇಲೆ ನಾನು ಅಂದ್ಕೊಂಡೆ ನಾನು ಯಾಕೆ ಮಾಡಿದ್ದು. ಓಕೆ ಫಸ್ಟ್ ಆಫ್ ಆಲ್ ನಿನಗೆ ಅದು ಬೇಕಾಗೇ ಇರಲಿಲ್ಲ ಅಂದರೆ ಯಾಕೆ ಮಾಡಿದೆ ಮತ್ತೆ ಅಂತ ನಾನು ಕೇಳ್ಕೊಂಡಾಗ, ನಾನು ಬಂದಿರೋದೇ ಉಂಟಂತೆ. ನಾನು ಚಿಕ್ಕ ವಯಸ್ಸಿಂದ ಆಗ್ಬೇಕು ಅಂದ್ಕೊಂಡಿದ್ದೆ ಸೂಪರ್ ಸ್ಟಾರು. ಅದು ಹೆಂಗಾಗ್ತೀನಿ, ಏನಾಗ್ತೀನಿ ಅಂತಲೂ ಇಲ್ಲ. ಅಂದರೆ ಯಾವ ಥರ ಹೀರೋನ ಅಥವಾ ರ್ಯಾಪರ, ಸಿಂಗರ, ಇನ್ನೊಂದು ಡ್ಯಾನ್ಸರ, ಅದೆಲ್ಲ ಇಲ್ಲ. ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕಂತ ಫುಟ್ಬಾಲ್ ಆಡಿದ್ದೀನಿ, ಕ್ರಿಕೆಟ್ ಆಡಿದ್ದೀನಿ, ಡ್ಯಾನ್ಸು ಎಲ್ಲನೂ ಮಾಡಿದ್ದೀನಿ. ಅಂದರೆ ನಾನು ಅದನ್ನು ಮಾಡ್ಬೇಕಾದ್ರೆ ನಾನು ಇದೇ ಆಗ್ತೀನಿ ಅಂತ ಹಂಗೆ. ಓಕೆ ಹಾಗೆ ನಾನು M.Com ಮಾಡಿದ್ದೀನಿ. ಕರಿಕ್ಯುಲರಲ್ಲೂ ನಂದೇನು ಪ್ರಾಬ್ಲಮ್ ಇರಲಿಲ್ಲ. ನಾನು ಆರಾಮಾಗಿ, ಅಂದರೆ ತುಂಬ ಸೂಪರಾಗಿ ರ್ಯಾಂಕ್ ಎಲ್ಲ ಬರ್ತಿರಲಿಲ್ಲ, ಅಟ್ಲೀಸ್ಟ್ ಫಸ್ಟ್ ಕ್ಲಾಸ್ ಆ ಥರ ಸ್ಟೂಡೆಂಟು. ಮತ್ತು ಆಗ ನನಗೆ PUC ಇನ್ನೇನು ಡಿಗ್ರಿ ಫಸ್ಟ್ ಇಯರ್ ಇನ್ನೂ ಬಂದಿರಲಿಲ್ಲ ರಜದಲ್ಲಿ. ಆಗ ರ್ಯಾಪ್ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ರ್ಯಾಪ್ ಈಗ ರ್ಯಾಪರ್ ಆಗೋಕ್ಕೆ ಮುಂಚೆ ಚಿರಾಯು ಅವರಿಗೆ ಏನಾಗಬೇಕು ಅಂತ ಇಷ್ಟ ಇತ್ತು? ಸೂಪರ್ ಸ್ಟಾರ್ ಆಗಬೇಕಂತ ಇಷ್ಟ ಇತ್ತು. ಈ ಥರ ಒಂಥರ ಫುಲ್ ಲಕ್ಸುರಿಲಿ ಇರ್ತೀನಿ, ಫುಲ್ ಹಿಂಗಿರ್ತೀನಿ ಅಂತ ಇತ್ತು. ಆಮೇಲೆ ಓಕೆ ಡಿಗ್ರಿ ಎಲ್ಲ ಬಂದಾಗ ನನಗೆ ಆ ರಿಯಲೈಸೇಷನ್ ಆಗಕ್ಕೆ ಲೇಟಾಗಿ ಸ್ಟಾರ್ಟ್ ಆಯಿತು. ಓಕೆ ಇಲ್ಲ, ಹಂಗೆಲ್ಲ ಸಡನ್ನಾಗಿ ಏನೂ ಆಗ್ಬಿಡಲ್ಲ, ಯು ಶುಡ್ ಡೂ ಸಮಥಿಂಗ್. ಅದು ರಿಯಲೈಸೇಷನ್ ಲೇಟಾಗಿ ಆಯಿತು. ಇನ್ನೂ ಕಾಮಿಡಿ ವಿಷಯ ಏನಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಸೂಪರ್ ಹೀರೋ ಆಗ್ತೀನಿ ಅಂತ, ಸ್ಪೈಡರ್ ಮ್ಯಾನ್, ಶಕ್ತಿಮಾನ್ ಅಥವಾ ಯಾವುದೋ ಒಂದು ಸೂಪರ್ ಹೀರೋ ನೋಡಿದ್ರೆ ನಾನು ಆ ಸೂಪರ್ ಹೀರೋ ಆಗ್ತೀನಿ ಅಂತ. ಪ್ರೈಮರಿ ಸ್ಕೂಲಿಗೆ ಬಂದಾಗ ನಮಗೆಲ್ಲ ಒಂದು ರಿಯಲೈಸ್ ಆಗುತ್ತೆ, ಗೊತ್ತಾ, ಇಲ್ಲ ಅದೆಲ್ಲ ಫ್ಯಾಂಟಸಿ ವರ್ಲ್ಡು, ಫಿಲಮ್, ಅದು ರಿಯಲ್ಲ ಅಂತ. ಅವಾಗ ಸ್ವಲ್ಪ ಬೇಜಾರಾಗುತ್ತಲ್ಲ. ಆ ಬೇಜಾರು ನಂಗೆ ಡಿಗ್ರಿಲಿದ್ದಾಗ ಓಕೆ ನೀನು ಸೂಪರ್ ಸ್ಟಾರ್ ಆಗಲ್ಲ ಅಂತ. ಇವ್ರಿಗೆ ಡಿಗ್ರಿ ತನಕ ಬೇಕಾಯ್ತು, ಫಿಲಮ್ ಫ್ಯಾಂಟಸಿಗಳು ರಿಯಲ್ ಲೈಫಲ್ಲಿ ಆಗಲ್ಲ, ಬಟ್ ಆದರೂ ಆಗ್ಬೋದಲ್ಲ. ನಾನು ಅದನ್ನು ಆಮೇಲೆ ಓಕೆ ಯಾವುದು ನನಗೆ ಚೆನ್ನಾಗಿ ಗೊತ್ತು ಅದನ್ನೇ ಸ್ಟ್ರಾಂಗಾಗಿ ಮಾಡೋಣ, ಫುಲ್ ಮನ್ಸಿಟ್ಟು ಮಾಡೋಣ, ಆಮೇಲೆ ಆಗಿದ್ದಾಗಲಿ ನೋಡೋಣ ಅಂತ ಆಯ್ತು. ನೀವು ಆಮೇಲೆ ಹೇಳಿದ್ರಲ್ಲ ಹೆಂಗೆ ತಗೊಂಡ್ರಿ ಪಾಪ್ಯುಲಾರಿಟಿ ಎಲ್ಲ ಅಂತ. ಆಮೇಲೆ ಶಾರುಖ್ ಖಾನ್ದು ಇವ್ರದ್ದೆಲ್ಲ ಇಂಟರ್ವ್ಯೂ ನೋಡಿದೆ. ಇಲ್ಲ ನಾನು ಸೂಪರ್ ಸ್ಟಾರ್ ಆಗೋಕ್ಕೆ ಹುಟ್ಟಿದ್ದೀನಿ ಅಂತ ಅವ್ರು ಹೇಳಿರೋದು. ಮತ್ತು ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನನ್ನ ರೆಕಗ್ನೈಸ್ ಮಾಡೋಕ್ಕೆ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸಿದ್ರೆ ನಾನು ಮಾಲ್ಗೆಲ್ಲ ಹೋಗ್ಬಿಡ್ತಿದ್ದೆ, ಅಲ್ಲೆಲ್ಲ ನನ್ನ ರೆಕಗ್ನೈಸ್ ಮಾಡಿದಾಗ ನನಗೆ ಇಷ್ಟ ಆಗ್ತಿತ್ತು ಅಂತ ಅಂದಾಗ.
ಓಕೆ, ನಾನು ಹಂಗಿಲ್ಲ, ಬಟ್ ನನಗೆ ಫಸ್ಟಿಂದನೂ ಸೂಪರ್ ಸ್ಟಾರ್ ಆಗಬೇಕು ಅಂತ. ಆಮೇಲೆ ಅದ್ರದ್ದು ಏನೇನು ಪ್ರಾಬ್ಲಮ್ಸ್ ಆಗುತ್ತೆ, ಏನೇನು ಅಂದರೆ ಪಬ್ಲಿಕ್ ಲೈಫ್ ಇರಲ್ಲ, ನಾವು ಅಲ್ಲೆಲ್ಲಿ ನಿಂತ್ಕೊಂಡು ಇವಾಗ ಏನೇನೋ ಮಾಡೋಕ್ಕಾಗಲ್ಲ. ಏನೇನೋ ಅಂದರೆ ಇವಾಗ ಸ್ಮೋಕ್ ಮಾಡೋದಾಗಿರ್ಬೋದು, ಅದು ಇದು ಗಾಸಿಪ್ ಮಾಡೋದಾಗಿರ್ಬೋದು. ಹಂಗಿಲ್ಲ ಅದೆಲ್ಲ ಇವ್ರು ಹೇಳಿದ್ದು. ಅಂದರೆ ನೀವು ತರಲೆ ಇರ್ತಾರೆ ಅನ್ಸುತ್ತೆ ಆಲ್ಮೋಸ್ಟ್. ಈ ಹುಡುಗಿರ ಜೊತೆ ರ್ಯಾಪರ್ಸ್ ಹೇಗಿರ್ತಾರೆ, ನನಗೆ ಅದು ಕ್ಯೂರಿಯಾಸಿಟಿ. ರ್ಯಾಪರ್ಸ್ ಹೇಗಿರ್ತಾರೆ, ನನಗೂ ಒಬ್ಬ ಫ್ರೆಂಡ್ ಇದ್ದಾನೆ ರ್ಯಾಪರ್, ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಅವ್ರ ಅಕೌಂಟ್. ಸೊ ಹೇಗಿರ್ತಾರೆ ರ್ಯಾಪರ್ಸ್ ಯೂಶಲಿ? ಗರ್ಲ್ ಫ್ರೆಂಡ್ಸ್ ಜೊತೆ ಇರ್ಬೋದು, ಹುಡುಗಿರ ಫ್ರೆಂಡ್ಸ್. ನನಗೆ ಗರ್ಲ್ ಫ್ರೆಂಡ್ ಇಲ್ಲ, ನನ್ನ ಗರ್ಲ್ ಫ್ರೆಂಡ್ ಇಲ್ಲ, ಸೊ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಸ್ಕೂಲಿಂದ ಇಲ್ಲಿವರೆಗೂ ಗರ್ಲ್ ಫ್ರೆಂಡ್ ಇಲ್ಲ ಅಂದ್ರೆ ಯಾರು? ಅಂದ್ರೆ ನಿಜ ಹೇಳ್ಬೇಕಂದ್ರೆ ನಾನು ಇಷ್ಟಪಟ್ಟಿದ್ದೀನಿ, ನನ್ನ ಯಾರು ಇಷ್ಟಪಟ್ಟಿಲ್ಲ. ಟ್ರೂತ್ ಒಪ್ಕೊಂಡ್ಬಿಡೋಣ. ಲವ್ ಒನ್ ಸೈಡೆಡ್ ಇದೆ, ಟೂ ಸೈಡೆಡ್ ಇಲ್ಲ. ಈಗಲೂ ಇಷ್ಟ ಆಗುತ್ತೆ, ಆಮೇಲೆ ಆಗಲ್ಲ ಅಂತ. ಅದು ಗೊತ್ತಿಲ್ಲ, ನಾನು ಏನು ಹೇಳಿದ್ರು ಎಲ್ಲೆಲ್ಲ ಹೋಗ್ಬಿಡುತ್ತೆ ಟಾಪಿಕ್ಕು. ಸೊ ನಾನು ಯಾರನ್ನಾದ್ರೂ ಒಬ್ರು ಇಷ್ಟಪಡ್ತೀನಿ, ಬಟ್ ಅಪ್ರೋಚ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೊತೀನಿ. ಸೊ ಅದು ಮಾಡಿಲ್ಲಲ್ಲ. ರ್ಯಾಪ್ ಮುಖಾಂತರ ಮಾಡ್ಬೋದು. ಕಣ್ಣಲ್ಲಿರೋ ಪರದೆ, ನಾನು ನಿನ್ನ ನೋಡೆ ಹರಿದೆ, ನನ್ನ ಪ್ರೀತಿಲಿಲ್ಲ ಕೊರತೆ, ಒಂದ್ಸಾರಿ ನಂಬೆ ಗೆಳತಿ ಪರಿಶುದ್ಧನ, ನನ್ನ ಪಾರಿವಾಳ ಬಾ, ನನ್ನ ಪಾರಿಜಾತ ಕವಿತೆನ ಪೂರ್ತಿ ಮಾಡುವ, ನಿನ್ಗೋಸ್ಕರ ಯಾವ್ದಾನ ಎಕ್ಸ್ಟೆಂಟಿಗೆ ಹೋಗ್ತೀನಿ, ನಾನು ಸಿಂಪಲ್ಲಾಗಿ ಕಾಣಿಸಿದ್ರು ಸಖತ್ತಾಗಿ ಸಾಕ್ತೀನಿ, ರಾಜ ನಾನು ಆಗ್ತೀನಿ, ನೀನಾಗು ರಾಣಿ, ನಿನ್ಗಾಗೆ ತರ್ತೀನಿ ನನ್ನ ಚಿನ್ನದ ಗಣಿ ಅಂತ. ಇದು ಆ್ಯಕ್ಚುಲಿ ಸುಮ್ಮನೆ ಒಂದು ಫ್ಯಾಂಟಸಿ ಗರ್ಲ್ನ ಇಮ್ಯಾಜಿನ್ ಮಾಡ್ಕೊಂಡು ಬರ್ದಿದ್ದು, ಇದು ಯಾವ ಹುಡುಗಿಗೂ ಬರ್ದಿದ್ದಲ್ಲ. ಆ ಫ್ಯಾಂಟಸಿ ಗರ್ಲ್ ಬೇಗ ಚಿರಾಯುಗೆ ಸಿಗ್ಲಿ. ಬಟ್ ಈಗ ಈ ಹಾಡು ಆಡಿದ್ಮೇಲೆ ಅದು ಹೆಂಗೆ ಹುಡುಗಿರು ಎಕ್ಸೆಪ್ಟ್ ಮಾಡಲ್ಲ ಅಂತ. ಹುಡುಗಿರಲ್ಲ ಇವಾಗ ಬೇರೆ ಬೇರೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೀವು ಹೇಗಿದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನಿಮ್ಮ ಹತ್ರ ಏನಿದೆ, ಎಷ್ಟು ಅರ್ನ್ ಮಾಡ್ತೀರಾ ಅಂತ. ಒಬ್ಬ ರ್ಯಾಪರ್, ಅಯ್ಯೋ ರ್ಯಾಪರ್ ಬೇಡವೇ ಬೇಡ ಅಂತ. ರ್ಯಾಪರ್ ಅಂದ್ರೆ ಯೂಶಲಿ ಅನ್ಕೊಂತಾರೆ ಪ್ಲೇ ಬಾಯ್ ಅಂತ ಅನ್ಕೊಂಡ್ಬಿಡ್ತಾರೆ. ಅಥವಾ ನಾನು ತುಂಬಾ ಎಮೋಷ್ನಲ್, ನಾನು ಯಾರನ್ನಾರು ಒಬ್ರು ಹಚ್ಕೊಂಡ್ರೆ ತುಂಬಾ ಹಚ್ಕೊಂತೀನಿ, ಆ ಥರ ಹುಡುಗ ನಾನು. ಅವಾಗ ಅಲ್ಲ, ಅದು ಟೈಮ್ ಹಿಡಿಯುತ್ತೆ ತುಂಬಾ. ಈಗ ಇವರು ಒಂದು 10 ದಿನ ನಿಮ್ ಮುಂದೆ ಇದ್ರೆ ಅಂದ್ರೆ ಅವರೇ ಇರ್ತಾರೆ, ಆಮೇಲೆ ಒಂದ್ 2 ತಿಂಗಳು ಅವ್ರ ದೂರ ಹೋದ್ರು ಅಂದ್ರೆ ಚೇಂಜ್ ಆಗುತ್ತೆ. ಹಂಗಾಗಿದೆ, ಆಕ್ಚುಲಿ ಆಗಿದೆ. ಲವ್ ಅಂತ ನಾನು ಎಲ್ಲಿ ಹೇಳಿದೆ? ಕ್ರಶ್, ಇಟ್ಸ್ ಎ ಕ್ರಶ್. ಹಾಗಾದ್ರೆ ಲವ್ ಆಗಿಲ್ಲ. ಕಟ್ಕೊಳ್ಳೋ ಹೆಂಡತಿ ಮೇಲೆ ಲವ್ ಆಗದ? ನಾನು ಮದ್ವೆ ಆಗ್ಬಾರ್ದಂತ ಡಿಸೈಡ್ ಮಾಡಿದೀನಿ. ಸೊ ಯಾಕೆ? ನನಗೆ ನಾನು ನೋಡ್ಬಿಟ್ಟಿದೀನಿ ತುಂಬಾ, ಈಗಂತೂ ಎಲ್ಲಾರು ಡೈವರ್ಸ್ ಆಗ್ತಾವ್ರೆ. ಸೊ ನನಗೆ ಭಯ ಶುರು ಆಗ್ಬಿಟ್ಟಿದೆ. ಸುಮ್ಮನೆ ಏನಕ್ಕೆ ಮದ್ವೆ ಆಗೋದು, ಡೈವರ್ಸ್ ಆಗೋದು, ಅಂದ್ರೆ ಡಿವೋರ್ಸ್ ಆಗೋದು. ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳ್ಬಿಡೋಣ. ವಾಟ್ಸ್ ಹ್ಯಾಪನಿಂಗ್ ಇನ್ ದಿಸ್ ಇಂಡಸ್ಟ್ರಿ? ಇವರು ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ. ಚಂದನ್ ಶೆಟ್ಟಿ ಅಯ್ಯೋ ನಾನು ಪರ್ಸನಲ್ ವಿಷಯ ಮಾತಾಡಲ್ಲ, ಯಾಕಂದ್ರೆ ನನಗೆ ಅವ್ರ ಲೈಫ್ ಅಲ್ಲಿ ಏನು ನಡೆದಿದೆ ಅಂತ ಗೊತ್ತಿಲ್ವಲ್ಲ. ಬಟ್ ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ, ಅವರು ಪ್ರೆಸ್ ಮೀಟ್ ಎಲ್ಲ ಮಾಡಿದಾಗ ಅನಿಸ್ತು, ಇವ್ರು ಯಾಕೆ ಜನಕ್ಕೋಸ್ಕರ ಕೇರ್ ಮಾಡ್ತಿದ್ದಾರೆ, ಅವ್ರನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ಯಾಕೆ ಬಂದು ಎಲ್ಲ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ನಡೆದಿರೋದು ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಏನೇನಾಗಿದೆ ಅಂತ. ಸೊ ಚಿಲ್, ಆರಾಮಾಗಿ ತಗೊಳ್ಳಿ, ಮತ್ತೆ ಸ್ಟೇ ಸ್ಟ್ರಾಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ಹೇಳಿದ್ನಲ್ಲ, ರ್ಯಾಪ್ ಬಗ್ಗೆ ಈಸ್ ಲೈಕ್ ವೆರಿ ಗುಡ್ ರ್ಯಾಪರ್. ನಾನು ಹಾಳಾಗೋದೆ ಕೇಳಿದಾಗ ನಾನು ತುಂಬ ಇಷ್ಟಪಟ್ಟಿದ್ದೆ. ಆಮೇಲೆ ಸ್ವಲ್ಪ ಇಡಿಯಮ್ ಸ್ಟೈಲ್ ಸ್ಟಾರ್ಟ್ ಆಯಿತು. ಸೊ ನನಗೆ ಅಲ್ಲಿ ಡಿಟ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಈಗ ನೋಡೋಣ ಯಾವ್ದಾನ ರ್ಯಾಪ್ ಮುಖಾಂತರ ಬರ್ಬೋದಾ ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ತುಂಬ ಇಷ್ಟ ನನಗೆ ಆಲೋಕೆ ಅವರು. ಪರ್ಸ್ನಲಿ ತುಂಬ ಇಷ್ಟ ನನಗೆ. ಅವ್ರ ಮ್ಯೂಸಿಕ್ಕು ಅಷ್ಟೇ, ನಾನು ತುಂಬ ಬೇಜಾರಾಗಿದ್ದಾಗ ಕೇಳಿಬಿಟ್ರೆ ನಾನು ಮೋಟಿವೇಟ್ ಆಗಿಬಿಡ್ತೀನಿ. ಅವ್ರದ್ದು ನನಗೆ ಅಷ್ಟು ಫುಲ್ ಲಿರಿಕ್ಸ್ ಗೊತ್ತಿಲ್ಲ, ಬಟ್ ನನಗೆ ಲೈಫ್ ಲಾಂಗ್ ಜೊತೆಗಿರ್ತೀನಂತ ಹೇಳ್ದೋಳೆ ಫಸ್ಟ್ ಕೈ ಕೊಟ್ಲು, ಊರ್ ತುಂಬ ಮೆರೆದೋರೇನೆ ಸೈಲೆಂಟಾಗಿ ಊರ್ ಬಿಟ್ರು, ಸೊಯಾಕ್ ಲಗಾಂಚಲಿ ಕೇಳು ಒಂದ್ಸಲಿ, ನೆಲದ ಮೇಲೆ ನಡಿ ಮಗ ಏನೇ ಆಗಲಿ, ಎಲ್ಲ ಲೈಫಲ್ಲಿ ಸೋದ್ ಮಾಮೂಲಿ, ಬೋದಾಗಿ ಚಿಲ್ ಮಾಡು ಯಾರೇ ಬರಲಿ. ಇದು ಇಷ್ಟ ನನಗೆ. ಇನ್ನೂ ಎಷ್ಟೊಂದು ಇಷ್ಟ, ಬಟ್ ಇದು ನನಗೆ
ಅಲ್ಲ ಲವ್ ಸಾಂಗ್ಸ್ ಬ್ರೇಕಪ್ ಸಾಂಗ್ಸ್ ಎಲ್ಲ ಹಾಡಿದ್ದೀರಾ ಅಲ್ವಾ ಸೊ ಆಗ ಯಾರಿದ್ರು ಕಣ್ಣು ಮುಂದೆ ಅಂತ ನನಗೆ ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅವ್ರದ್ದು ಬ್ರೇಕಪ್ ಆಗಿರುತ್ತಲ್ಲ ಅವ್ರ ಸ್ಟೋರಿ ಹೇಳ್ತಾರಲ್ಲ ನಾನು ತುಂಬ ಕನೆಕ್ಟ್ ಆಗ್ತೀನಿ ಅಂತ ಹೇಳಿದೆ. ನಾನು ತುಂಬ ಎಮೋಷ್ನಲ್ಲು. ನನಗನ್ಸುತ್ತೆ ಯಾಕೆ ಹಿಂಗೆ ಇವಾಗ ಏನೋ ಒಂದು ವಿಷಯ ಪ್ರಾಬ್ಲಮ್ ಆದಾಗ ಅದನ್ನು ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಬೋದಲ್ಲ. ಯಾಕಂದರೆ ಇಷ್ಟಪಟ್ಟಾಗ ನೀವು ಅದನ್ನೆಲ್ಲ ನೋಡಿ ಇಷ್ಟಪಟ್ಟಿಲ್ವಲ್ಲ. ಓಕೆ, ಗೊತ್ತಿದ್ರು ಅವ್ರದ್ದು ನೆಗೆಟಿವ್ಸ್ ಪಾಸಿಟಿವ್ಸ್ ಎಲ್ಲ ಗೊತ್ತಿದ್ದು ಇಷ್ಟಪಟ್ಟಿದ್ದೀರಲ್ಲ. ಈಗ ಯಾಕೆ ಆ ಪ್ರಾಬ್ಲಮ್ ಬಂತು? ಇವಾಗ ಲವ್ ಮಾಡೋಕ್ಕಿಲ್ಲದೆ ಇರೋ ಪ್ರಾಬ್ಲಮ್ಮು ಮದುವೆ ಆಗೋಕ್ಕೆ ಯಾಕೆ? ಅದು ಈ ಜಾತಿ ಆಗಿರ್ಬೋದು, ಇನ್ನೂ ತುಂಬ ಹಸಲ್ಸ್ ಬರ್ತಂದರೆ ನೀವು ಸೆಟ್ಲ್ ಆಗಿಲ್ಲ ಅನ್ನೋ ವಿಷಯ ನಿನ್ಗೆ ಗೊತ್ತಿತ್ತಲ್ಲ ಫಸ್ಟೇ. ಅವ್ನು ಎಣ್ಣೆ ಹೊಡಿತಾನೆ, ಸಿಗರೇಟ್ ಸೇರ್ತಾನೆ, ಈ ಥರ ಬೇರೆ ಜಾತಿ ಅವನು ಅನ್ಕೊಂಡಿರ್ಬೋದಲ್ವಾ. ಮೇ ಬಿ ಅವ್ನನ್ನ ಲವ್ ಮಾಡಿದ್ಮೇಲೆ ಚೇಂಜ್ ಆಗ್ಬೋದು ಅಂತ. ಚೇಂಜ್ ಆಗ್ತಿಲ್ಲ ಅಂದರೆ ಇಟ್ ಇಸ್ ಅದು ನಿಮ್ಮ ಪ್ರಾಬ್ಲಮ್ ಆ್ಯಕ್ಚುಲಿ, ಅವ್ರ ಪ್ರಾಬ್ಲಮ್ ಅಲ್ಲ. ಯಾರೋ ಒಬ್ರು ಏನೋ ಒಂದು ಮಾಡ್ತಾ ಇದ್ದಾರೆ ಅಥವಾ ಇದ್ದಾರೆ ಅಂದರೆ ನಿಮಗೆ ಅವ್ರು ಹಂಗೆ ಇರೋದನ್ನೇ ಇಷ್ಟಪಡಬೇಕು. ಹುಡುಗ ಆಗಲಿ ಹುಡುಗಿ ಆಗಲಿ, ನಾನು ಹುಡುಗಿರ್ದು ಒಂದೇ ತಪ್ಪು ಅಂತ ಹೇಳಲ್ಲ. ಹುಡುಗಿ ಆಗಲಿ ಹುಡುಗ ಆಗಲಿ ಯಾರೋ ಒಬ್ಬರು ಯಾರನ್ನೋ ಒಬ್ರನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಇನ್ನೂ ಅವರೇ ಇಷ್ಟಪಟ್ಟು ಚೇಂಜ್ ಆದರೆ ಆಗ್ಬೋದು. ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ನಾನು ಹಿಂಗೆ ಚೇಂಜ್ ಆಗ್ತಾರೆ ಅಂದ್ಕೊಂಡಿದ್ದೆ ಅದಕ್ಕೆ ಲವ್ ಮಾಡಿದೆ ಅಂತ. ನೀವು ಅಷ್ಟಿದ್ರೆ ನೀವು ಕುತ್ಕೊಂಡು ಮಾತಾಡಿಕೊಂಡು ಆಮೇಲೆ ಒಂದು ಡಿಸಿಷನಿಗೆ ಬರಬೇಕು ಲೈಫಲ್ಲಿ. ಯಾಕಂದರೆ ಯಾರ ಲೈಫಲ್ಲೂ ಯಾರೂ ಆಟ ಆಡಬಾರ್ದು. ಈಗಿಂದ ಜೆನ್ಜಿ 2000 ಕಿಡ್ಸ್ ಅಂತೂ ನಾನು ನೋಡಿದಾಗ ತುಂಬ ಈ ಬ್ರೇಕಪ್ಪು ಮತ್ತು ತುಂಬ ಎಮೋಷ್ನಲ್ ಇರ್ತಾರೆ. ಈ ಡ್ರಗ್ಗೆ ಅಡಿಕ್ಟ್ ಆಗಿಬಿಡೋದು ಅಥವಾ ಸುಸೈಡ್ ಥಿಂಕಿಂಗ್ ಮಾಡೋದು. ನನ್ನ ಫ್ಯಾನ್ ಒಬ್ಬ ಆ್ಯಕ್ಚುಲಿ ಸುಸೈಡ್ ಮಾಡ್ಕೊಂಡಿದ್ದಾನೆ ಇದೇ ವರ್ಷ. ನನಗೆ ಎಷ್ಟು ಬೇಜಾರಾಯಿತು ಅಂದರೆ, ನಾನು ಇನ್ಫ್ಯಾಕ್ಟ್ ನಂಗೆ ಬೇಜಾರಾಯಿತಾ ಕೋಪ ಮಾಡ್ಕೊಬೇಕಾ ಅಂತಲೇ ನನಗೆ ಕನ್ಫ್ಯೂಸ್ ಆಗ್ಬಿಡ್ತು. ನನಗೆ ತುಂಬ ಮೆಸೇಜ್ ಮಾಡಿದ್ದಾನೆ. ನಾನು ಆ್ಯಕ್ಚುಲಿ ಎಲ್ರಿಗೂ ರಿಪ್ಲೈ ಮಾಡಲ್ಲ, ಯಾಕಂದರೆ ನನಗೆ ಗೊತ್ತಿಲ್ವಲ್ಲ. ನಾನು ಒಂದು ಸತಿ ರಿಪ್ಲೈ ಮಾಡಿ ಆಮೇಲೆ ಅವರು ಪದೇ ಪದೇ ರಿಪ್ಲೈ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ, ಪದೇ ಪದೇ ಕಾಲ್ ಮಾಡೋಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮತ್ತು ಅವ್ರೇನಾದರೂ ಕರೆಕ್ಟಾಗಿ ರೆಸ್ಪಾನ್ಸ್ ಬಂದಿಲ್ಲ ಅಂದಾಗ ಬೇಜಾರು ಮಾಡ್ಕೊಳೋದು, ಕೋಪ ಮಾಡ್ಕೊಳೋದು ಮಾಡ್ತಾರೆ. ಸೊ ನಾನು ನೋಡ್ತೀನಿ ಎಷ್ಟು ರಿಪ್ಲೈ ಮಾಡೋಕ್ಕಾಗುತ್ತೋ ಅಷ್ಟು ರಿಪ್ಲೈ ಮಾಡ್ತೀನಿ. ತುಂಬ ಎಲ್ಲ ಮೆಸೇಜ್ಗೂ ರಿಪ್ಲೈ ಮಾಡೋಕ್ಕೆ ಹೋಗಲ್ಲ. ಅವ್ನು ನನಗೆ ಏನಿಲ್ಲ ಅಂದರೂ 1 ವರ್ಷ ಕಂಟಿನ್ಯೂಸ್ ಆಗಿ ಮೆಸೇಜ್ ಹಾಕಿದ್ದಾನೆ. ನಾನು ಬೇಕಿದ್ರೆ ಆಮೇಲೆ ತೋರಿಸ್ತೀನಿ ನಿಮಗೆ. ಒಂದು ಪಾಯಿಂಟಲ್ಲಿ ಗೊತ್ತಾಯಿತು ಸುಸೈಡ್ ಮಾಡ್ಕೊಂಡಿದ್ದಾನೆ ಅಂತ. ಯಾಕೆ ಅಂತ ನನಗೆ ತುಂಬ ಬೇಜಾರಾಯಿತು. ಒಂದು ದಿವಸ ನಂದು ಅವತ್ತು ಶೋ ಇದೆ, ಅದು ಅದ್ರ ನೆಕ್ಸ್ಟ್ ಡೇ ಶೋ ಇದೆ. ನಾನು ಅದಕ್ಕೆ ಶೋಗೆ ಪ್ರಿಪೇರ್ ಆಗ್ತಿದ್ದೀನಿ, ಶೋಗೆ ಹೋಗಬೇಕು. ಹಂಗೆ ಗೊತ್ತಾಯಿತು. ಆಮೇಲೆ ಏನು ಅಂತ ಕೇಳಿದಾಗ ಲವ್ ಫೇಲ್ಯೂರ್ಗೋಸ್ಕರ ಮಾಡ್ಕೊಂಡಿದ್ದಾನೆ ಅಂತ ಗೊತ್ತಾಗಿ ನನಗೆ ಕೋಪ ಮಾಡ್ಕೊಬೇಕಾ, ಬೇಜಾರು ಮಾಡ್ಕೊಬೇಕಾ, ಫುಲ್ ಮಿಕ್ಸ್ಡ್ ಒಪಿನಿಯನ್ನು. ಶೋ ಮಾಡಬೇಕಾ ಮಾಡಬಾರ್ದ ಅಂತ. ಆಮೇಲೆ ನಾನು ಶೋ ಮಾಡಿ ಆ ಶೋನ ಅವನಿಗೆ ಡೆಡಿಕೇಟ್ ಮಾಡಿದೆ ಆ್ಯಕ್ಚುಲಿ. ಅದನ್ನು ಅದರಿಂದ ನಾನು ಏನಂತೀನಿ, ಯಾರ ಜೊತೆನೂ ಆಟ ಆಡೋಕ್ಕೆ ಹೋಗಬೇಡಿ, ಹೇಳಿ ಮಾತಾಡಿ. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರುತ್ತೆ. ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ತೀನಿ. ಇದು ನಾನೊಂದು ಕೇಳ್ತೀನಿ, ಇದು ಇಂಟರ್ವ್ಯೂ ಲವ್ ಟಾಪಿಕ್ದ ಅಥವಾ ಇದು ರ್ಯಾಪ್ ಟಾಪಿಕ್ದ ಕನ್ಫ್ಯೂಸ್ ಆಗ್ತಿದೆ. ಆಬ್ವಿಯಸ್ಲಿ ಸಿ ನೀವು ರ್ಯಾಪರ್ ಆದ್ರೆ ನೀವು ಮನುಷ್ಯರೇ ತಾನೆ, ಫೀಲಿಂಗ್ಸ್ ನಿಮಗೆ ಇರುತ್ತೆ ತಾನೆ, ಮದುವೆ, ಮಕ್ಕಳು, ಪ್ರೀತಿ, ಪ್ರೇಮ. ಸೊ ವಾಟ್ ಇಸ್ ಅಕಾರ್ಡಿಂಗ್ ಟು ಯು, ವಾಟ್ ಇಸ್ ಲವ್ ಅಕಾರ್ಡಿಂಗ್ ಟು ಚಿರಾಯು? ಲವ್ ಆ್ಯಕ್ಚುಲಿ ಅಪ್ಪು ಅವರು ಇದು ಅಣ್ಣ ಬಾಂಡಲ್ಲಿ ಹೇಳಿದಾರಲ್ಲ, ಯಾರೋ ಒಬ್ರು ಎಲ್ಲಾನ ಇದ್ರೆ ಖುಷಿಯಾಗಿರಲಿ, ಮತ್ತು ನಮಗೇನೋ ಒಂದು ಹಣ್ಣು ಸಿಕ್ಕಿದಾಗ ಅವ್ರಿಗೆ ಕೊಡ್ಬೇಕು ಅನ್ಸುತ್ತಲ್ಲ, ಅಂದರೆ ಸೆಲ್ಫ್ಲೆಸ್ನೆಸ್ ಇಲ್ದಲೇ ಬರುತ್ತಲ್ಲ. ಅವ್ರು ನನ್ನ ವಾಪಸ್ ಇಷ್ಟಪಡಲಿ ಅನ್ನೋದಕ್ಕಿಂತ ಅವ್ರು ಹೆಂಗಿದ್ರು ಖುಷಿಯಾಗಿರಲಿ, ಆರಾಮಾಗಿರಲಿ, ಅವ್ರ ಲೈಫಲ್ಲಿ ಚೆನ್ನಾಗಿರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ, ಅದು ಲವ್. ತಂದೆ ತಾಯಿ ಮಾತ್ರ. ಹೌದೌದು ಹೌದು. ನಾನು ಒಬ್ರನ್ನ ಇಷ್ಟಪಡ್ತೀನಿ, ಅವ್ರು ನನ್ನನ್ನು ಇಷ್ಟಪಡ್ತೀನಿ ಅಂದರೆ ಏನೋ ಒಂದು ಇರುತ್ತೆ. ಅವ್ರಿಗೆ ನನ್ನಿಂದ ಪಡೆಯೋದೇನೋ ಇರುತ್ತೆ, ನಾನು ಅವರಿಂದ ಪಡೆಯೋದೇನೋ ಇರುತ್ತೆ ಅನ್ನೋದು ನನ್ನ ಥಾಟ್ ಇವಾಗಲೂ ಕೂಡ. ಹೌದೌದು. ನಾನು ನಮ್ಮ ಅಮ್ಮ ಅಪ್ಪನ ತುಂಬ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನಾನು ಇನ್ನೂ ಫುಲ್ ಫ್ಲೆಜ್ಡ್ ಪ್ರೊಫೆಷನ್ ಆಗಿಲ್ಲ ರ್ಯಾಪು. ಈಗಲೂ ತುಂಬ ಶೋಸ್ ಸಿಗುತ್ತೆ. ಒಂದೊಂದು ಸತಿ 3 ತಿಂಗಳು ಮನೇಲೇ ಏನೋ ಬರ್ಕೊಂಡು ಪ್ರಿಪೇರ್ ಹಾಕ್ಕೊಂಡಿರ್ತೀನಿ. ಸೊ ನಂದು ಸ್ಟೇಬಲ್ ಇನ್ಕಮ್ ಇಲ್ಲ ಅಂದ್ರೂ ನಮ್ಮ ತಂದೆ ತಾಯಿ ಯಾವತ್ತೂ ನನಗೆ ಪ್ರೆಷರ್ ಮಾಡಿಲ್ಲ. ಓಕೆ, ಏನು ಏಜ್ ಆಗ್ತಿದೆ, ಏನೋ ಮಾಡು ಅಂದರೆ ಹೇಳ್ತಾರೆ, ಅವಾಗವಾಗ ಹೇಳ್ತಾರೆ, ನೋಡು ಏನು ಮಾಡ್ತೀಯಾ ಅಂತ. ಬಟ್ ಯಾವತ್ತೂ ಇಷ್ಟು ಓದಿದ್ಯಾ, ಹೋಗು ಕೆಲಸಕ್ಕೆ ಅಂತ ನನಗೆ ಯಾವತ್ತೂ ಪ್ರೆಷರೈಸ್ ಮಾಡಿಲ್ಲ. ಸೊ ಸೆಲ್ಫ್ಲೆಸ್ನೆಸ್ ಅನ್ನೋದು ಪೇರೆಂಟ್ಸಿಂದಾನೇ ಫಸ್ಟ್ ಬರೋದು. ನಾನು ನಮ್ಮ ಮಮ್ಮಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿದ್ದೆ ಲಾಸ್ಟ್ ಇಯರು. ಅದರದ್ದೊಂದು 4 ಲೈನ್ ಹೇಳ್ತೀನಿ.
ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಪ್ರೈಸ್ ಬಂದಾಗ ನೀನು ಖುಷಿ ಪಟ್ಟಿದ್ದೆ, ತಪ್ಪು ಮಾಡಿದಾಗೆಲ್ಲ ಹಾಗೆ ಸರಿಯಾಗೆ ಬೀಳ್ತಿತ್ತೇನೋ ಮಾಡ್ತೀನಂತ ಹೊರಟಾಗ್ಲೂ ನಿನ್ನ ಬಾಗ್ಲ ಗಂಟ ಬಂದಿದ್ದೆ, ಅವಳ ಮನ್ಸಲ್ಲಿ ನಂಬಿಕೆ ಇದ್ರು ಕಣ್ಣಲ್ಲಿ ಇನ್ನೂ ಭಯ ಕಾಣ್ತಿದ್ದೆ, ನಾನು ಸೋಲೋದಿಲ್ಲ ಅಮ್ಮ ನೋಡು ಗೆದ್ಕೊಂಡೇ ಬರ್ತೀನಿ, ಟೆನ್ಷನ್ ತಗೋಬೇಡ ಆಯ್ತಾ ಹೇಳಿದ್ದನ್ನ ಮಾಡ್ತೀನಿ, ಇವತ್ತು ಬಿದ್ದಿರ್ಬೋದು ಹೌದು ನಾಳೆ ನಡೆಯೋದಿಲ್ಲ ಹಾರ್ತೀನಿ, ನೀನು ಕೇಳಿ ನೋಡು ಬರ್ತಾ ಮೇಲಿನ ನಕ್ಷತ್ರನೇ ತರ್ತೀನಿ ಅಂತ. ಈ ಸಾಂಗ್ ಅಮ್ಮ ನೋಡಿದ್ರಾ? ನಾನು ಆ್ಯಕ್ಚುಲಿ ಅವರು ರಿಲೀಸ್ ಮಾಡೋಕ್ಕೆ ಮುಂಚೆನೇ ನಾನು ಫಾರ್ ದ ಫಸ್ಟ್ ಟೈಮು ಅಮ್ಮ ನಾನು ಏನೋ ಮಾಡಿದ್ದೀನಿ ನೋಡು ಅಂತ ಕೇಳಿಸಿದ್ದೆ. ಆ್ಯಕ್ಚುಲಿ ಅವ್ರಿಗೆ ಹೆಡ್ಫೋನ್ ಹಾಕಿದ್ದೀನಿ, ಅವರು ಫೋನ್ ಕೊಟ್ಟಿದ್ದೀನಿ ಕೈಲಿ, ನಾನು ದೂರದಲ್ಲಿ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ ನೋಡೋಣ ಅಂತ. ಅವ್ರು ನೋಡಿದ್ರು ಸ್ಟಾರ್ಟಿಂಗಲ್ಲಿ, ಅವ್ರೇನು ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ ಅವ್ರಿಗೆ. ಗೊತ್ತೂ ಇರಲಿಲ್ಲ. ಒಂದು ಅರ್ಧ ಸಾಂಗ್ ಆದಮೇಲೆ ಅವ್ರ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ನನ್ಗದು ನೋಡಿ ನಾನು ಆ ಕಡೆಯಿಂದ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ನಾನು ಇವಾಗ ಏನು ಮಾತಾಡಲಿ, ಚೆನ್ನಾಗಿಲ್ಲ ಅಂತ ಕೇಳೋಕ್ಕೆ ಆಗಿಲ್ಲ. ಆಮೇಲೆ ಹೋದೆ, ಸಾಂಗ್ ಎಲ್ಲ ಮುಗಿದ್ಮೇಲೆ ಹಂಗೆ ಫೋನ್ ಎತ್ಕೊಂಡು ಇಯರ್ಬಡ್ಸ್ ಎತ್ಕೊಂಡು ರೂಮ್ಗೆ ಹೋಗಿ ನಾನು ಒಂಥರ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ. ಅವ್ರನ್ನ ಕೇಳಲೇ ಇಲ್ಲ ನಾನು ಹೆಂಗೆ ಅನಿಸ್ತು ಏನು ರಿಯಾಕ್ಟ್ ಮಾಡಿಲ್ಲ. ಬಟ್ ಅವ್ರ ಕಣ್ಣಲ್ಲಿ ಆ ಕಣ್ಣೀರಿತ್ತಲ್ಲ ಅದೆಲ್ಲ ಹೇಳ್ತು ಆ್ಯಕ್ಚುಲಿ. ಹೌದು ತುಂಬ ಮತ್ತು ನಮ್ಮ ಮಮ್ಮಿ ಆಗಿರಲಿ ನಮ್ಮ ಡ್ಯಾಡಿ ಆಗಿರಲಿ ನನ್ನ ಮುಂದೆ ಏನು ಎಕ್ಸ್ಪ್ರೆಸ್ ಮಾಡಲ್ಲ. ಓಕೆ ನನ್ನ ಮಗ ಹಿಂಗೆ ಅಂತ ಅಲ್ಲ. ಅವರು ಒಂದು ಸತಿ ಬಸ್ಸಲ್ಲಿ ಬರ್ತಾಯಿದ್ರಂತೆ ಊರಿಂದ, ಆವಾಗ ಯಾವುದೋ ಒಂದು ಹುಡುಗ ಸಾಂಗ್ ಕೇಳ್ತಾ ಇದ್ದಂತೆ, ಇಷ್ಟನಾ ಅಂತ ಕೇಳಿದ್ರಂತೆ. ಆ ಹುಡುಗ ಹೇಳಿದಂತೆ ನನ್ನ ಫೇವ್ರೇಟು ಅಂತ. ಇವು ನನ್ನ ಮಗ ಅಂದ್ರಂತೆ, ಆಂಟಿ ನನಗೆ ತುಂಬ ಇಷ್ಟ, ನಂಬರ್ ಕೊಡ್ತೀರಾ ಅಂತೆಲ್ಲ. ನಮ್ಮಮ್ಮ ಏನು ಮಾಡಿದ್ದಾರೆ, ಹೌದಾ ಅಂತ ನಂಬರ್ ಎತ್ತಿ ಕೊಟ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಆ ಥರ ಎಲ್ಲ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದನ್ನು ನನ್ನ ಹತ್ರ ಹೇಳ್ಕೊಂಡಿಲ್ಲ, ನಮ್ಮ ಅಣ್ಣ ಹತ್ರ ಅಥವಾ ನಮ್ಮ ರಿಲೇಟಿವ್ಸ್ ಹತ್ರ ಹೇಳ್ಕೊಂಡಿದ್ದಾರೆ. ಆ ರಿಲೇಟಿವ್ಸು ಬಂದು ನನಗೆ ಹೇಳಿದ್ದಾರೆ. ಸೊ ನನಗೆ ಅವ್ರು ಎಷ್ಟು ಪ್ರೌಡ್ ಇದ್ದಾರೆ ನನ್ನ ಬಗ್ಗೆ ಅಂತ ನನಗೆ ಯಾವತ್ತೂ ಡೈರೆಕ್ಟ್ ಗೊತ್ತಿಲ್ಲ. ಈ ಥರ ಬೇರೆಯವರಿಂದ ಕೇಳಿದ್ದೀನಿ ಅವ್ರು ಮಾತಾಡಿದಾಗ. ಮತ್ತು ನಮ್ಮ ಡ್ಯಾಡಿ ಏನು ಮಾಡ್ತಾರೆ ಅಂದರೆ, ಯಾವುದನ್ನ ನಂದೊಂದು ಸಾಂಗ್ ಬಂದಾಗ ಅವ್ರ ವಾಟ್ಸಪ್ ಗ್ರೂಪ್ ಇರುತ್ತಲ್ಲ ಅಲ್ಲೆಲ್ಲ ಫಾರ್ವರ್ಡ್ ಮಾಡ್ತಾರೆ. ನಮ್ಮ ಫ್ಯಾಮಿಲಿ ಗ್ರೂಪ್ ಇದೆ, ಅಲ್ಲೆಲ್ಲ ಫಾರ್ವರ್ಡ್ ಮಾಡ್ತಾರೆ. ಆವಾಗ ನನಗೆ ಗೊತ್ತಾಗುತ್ತೆ, ಓಕೆ ಇದನ್ನ ಎಲ್ರಿಗೂ ಫಾರ್ವರ್ಡ್ ಮಾಡಿದ್ದಾರೆ ಅಂತ. ಸೊ ಈಗ ಆನ್ ಅ ಸೀರಿಯಸ್ ನೋಟ್, ಇನ್ಕಮ್ ಎಲ್ಲ ಹೇಗಿದೆ ರ್ಯಾಪರ್ ಚಿರಾಯು ಅವರಿಗೆ? ನಾನು ಆ್ಯಕ್ಚುಲಿ ಟು ಬಿ ಹಾನೆಸ್ಟ್ ಲಾಸ್ಟ್ ಇಯರ್ ಗಂಟ ನನಗೆ 2 ಸೋರ್ಸ್ ಆಫ್ ಇನ್ಕಮ್ ಇತ್ತು. ಒಂದು ಸ್ಟ್ರೀಮ್ಸು ಮತ್ತು ಯೂಟ್ಯೂಬು, 2 ಸೋರ್ಸ್ ಆಫ್ ಇನ್ಕಮ್ ಇತ್ತು. ಬಟ್ ನಾನು ತುಂಬ ಬೇರೆ ಎಕ್ಸ್ಟ್ರಾ ಕೆಲಸ ಮಾಡ್ತೀನಿ. ನಾನು ಒಂದಲ್ಲಿ ಸ್ಟಿಕ್ ಆನ್ ಆಗಿಲ್ಲ. ನಾನು ಬೇರೆಯವ್ರಿಗೆ ಮ್ಯೂಸಿಕ್ ವಿಡಿಯೋ ಮಾಡಿಕೊಡೋದಾಗಿರ್ಬೋದು, ನಮ್ಮದು ಸ್ಟುಡಿಯೋ ಇದೆಯಲ್ಲ, ನಮ್ಮ ಸ್ಟುಡಿಯೋಲಿ ಮಿಕ್ಸಿಂಗ್ ಮಾಸ್ಟರಿಂಗು, ರೆಕಾರ್ಡಿಂಗು ಮತ್ತು ವಿಡಿಯೋ ಎಡಿಟಿಂಗ್ ಎಲ್ಲನೂ ಮಾಡ್ತೀವಿ. ಬಟ್ ತುಂಬ ಮಿನಿಮಲ್ ಚಾರ್ಜ್, ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಕೊಂಡ್ಬಂದೆ ಅಂತ ನನಗೆ ಗೊತ್ತಲ್ಲ. ಸೊ ನಮ್ಮ ಫ್ಯೂಚರ್ಗೆ ಅಂದರೆ ನನ್ನ ಥರ ಬಂದಿರೋರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ತುಂಬ ಕಮ್ಮಿ ಪ್ರೈಸಲ್ಲಿ ಈ ವಿಡಿಯೋ ನೋಡ್ತಿರೋರ್ಗೂ ಹೇಳ್ತೀನಿ, ನಿಮ್ಗೇನಾದರೂ ನಾನು ತುಂಬ ಟ್ಯಾಲೆಂಟ್ ಇದೆ, ನನಗೆ ಈ ಥರ ಯಾರೂ ಸಪೋರ್ಟ್ ಮಾಡ್ತಾಯಿಲ್ಲ, ನನಗೆ ಯಾರು ಈ ಥರ ಹೆಲ್ಪ್ ಮಾಡಿಲ್ಲ ಅಂತ ಅಂದರೆ, ನೀವು ನನ್ನ ಚಿರಾಯ್ ಸ್ಟುಡಿಯೋ ಅಂತ ಪೇಜ್ ಇದೆ, ಇನ್ಸ್ಟಾಗ್ರಾಮಲ್ಲಿ ಇದೆ, ನೀವು ಅಲ್ಲಿ ಮೆಸೇಜ್ ಮಾಡಿಕೊಂಡು ನೀವು ಬಂದು ನಿಮ್ಮ ಸಾಂಗ್ಸ್ನ ಹಾಡಿ ರೆಕಾರ್ಡ್ ಮಾಡಿ ಮ್ಯೂಸಿಕ್ ಮಾಡಿಸ್ಕೊಂಡು ಎಡಿಟಿಂಗ್ ಮಾಡಿಸ್ಕೊಂಡು ಕಂಪ್ಲೀಟ್ ಸಾಂಗ್ ಮಾಡಿಸ್ಕೊಂಡು ಹೋಗ್ಬೋದು ವಿತ್ ಎ ವೆರಿ ಮಿನಿಮಲ್ ಬಡ್ಜೆಟ್ಟು. ನಾನು ಮಾಡ್ಬೋದು. ಆ್ಯಕ್ಚುಲಿ ನಮ್ಮದೇನು ಯೂಶ್ವಲಿ ಬೇರೆ ಸ್ಟುಡಿಯೋ ಚಾರ್ಜಸ್ ಮಾಡ್ತಾರೆ ಅಷ್ಟು ಮಾಡ್ಬೋದು. ಬಟ್ ನಾನು ನನ್ನ ಸ್ಟ್ರಗಲ್ನ ನೋಡಿಕೊಂಡು ಬೇಡ ಇವ್ರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ಕಮರ್ಷಿಯಲ್ ಅಂತ ಬಂದರೆ ನನಗೆ ಈಗ ತುಂಬ ಶೋಸ್ ಮಾಡಿದೆ. ಈಗ ಆಲೋಕೆ ಅವ್ರ ಜೊತೆ ತುಂಬ ಶೋಸ್ ಮಾಡಿದೆ. ನನಗೆ ಇವಾಗ ಅವ್ರು ಒಂಥರ ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಒಂಥರ ದೊಡ್ಡ ಅಣ್ಣ, ಬಿಗ್ ಬ್ರದರ್. ನನಗೆ ಎಲ್ಲದರಲ್ಲೂ ಫಿನಾನ್ಷಿಯಲಿ, ಎಮೋಷ್ನಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ. ನಾನು ಬೇಜಾರಾಗಿದ್ದಾಗ ನನ್ನ ಗೈಡ್ ಮಾಡಿರ್ಬೋದು. ಮತ್ತು ಇನ್ನೊಂದು ನೀವು ಕೇಳಿದ್ರಲ್ಲ ಅವಾಗ ಅಷ್ಟು ಕೋಪ, ಇವಾಗ ಏನಕ್ಕೆ ಕಾಮ್ ಅಂತ, ನನಗೆ ಅವ್ರ ಜೊತೆ ಮಾತಾಡಿ ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ, ಹೌದಲ್ಲ ಇಷ್ಟು ಸಿಂಪಲ್ ಅಲ್ಲ ವಿಷಯ, ನಾವು ಏನಕ್ಕೆ ಎಲ್ಲನೂ ಕಾಂಪ್ಲಿಕೇಟ್ ಮಾಡ್ಕೊತಾ ಇದ್ದೀವಿ. ಎಸ್ಪೆಷಲಿ ನಾನು ಯಾಕೆ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊತೀನಿ. ಯಾರನ್ನೋ ಒಬ್ಬ ನನ್ನ ಬಗ್ಗೆ ಮಾತಾಡ್ದ ಅಂದರೆ ಅವ್ನಿಗೆ ಅನ್ಸಿದ್ದು ಹೇಳ್ತಾ ಇದ್ದಾನೆ, ಅವ್ನಿಗೆ ಅನ್ಸಿರೋದು ಅವನಿಗೆ ನಿಜ ಅಲ್ವಾ, ನನಗೆ ಸುಳ್ಳಾಗಿದ್ದು ಅವನಿಗೆ ನಿಜ ಅಲ್ವಾ. ಸೊ ನಾನು ಈ ಥರ ಆಧ್ಯಾತ್ಮದ ಕಡೆ ಹಂಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ರಾಕೇಶ್ ಅಡಿಗ ಅವರು ನನಗೆ ಇದ್ರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಥರ ಯೋಚನೆ ಮಾಡೋದ್ರಲ್ಲಾಗಿರ್ಬೋದು, ಥಿಂಕಿಂಗು, ಥಾಟ್ ಪ್ರೊಸೆಸ್ಸು ಹೆಂಗೆ ಬರುತ್ತೆ, ತುಂಬ ನನಗೆ ಅವರು ಒಂದು 4-5 ಕ್ಲಾಸ್ಗೆ ಹೋಗಿದ್ದೀನಿ, ಅವ್ರದ್ದು ಕೋರ್ಸ್ಗೆ ಹೋಗಿದ್ದೀನಿ. ನನಗೆ ಇವಾಗ ಆರಾಮಾಗಿದ್ದೀನಿ, ಏನೂ ಅಷ್ಟು ಹೆಡ್ ವೇಟ್ ತೊಗೊಳಲ್ಲ, ಏನು ಟೆನ್ಷನ್ ತೊಗೊಳಲ್ಲ, ಆರಾಮಾಗಿದ್ದೀನಿ. ಆರಾಮಿದೆ. ಈಗ ಒಂದು 3 months 4 months ಅಂದರೆ 6 monthsನಿಂದ ಸ್ವಲ್ಪ ಓಕೆ ಸ್ಟೇಬಲ್ ಇದೆ. ಇನ್ನೊಂದು 2 ರ್ಯಾಪ್ ಸಾಂಗ್ಸ್ ಹೇಳ್ಬೋದಾ ನಮ್ಮ ಫ್ರೀಡಮ್ ಟಿವಿ ವೀಕ್ಷಕರಿಗೆ? ಓಕೆ,
ನಂದು ನೀನ್ಯಾರೋ ಕೇಳೋಕೆ ಅಂತ ರೀಸೆಂಟ್ ಹಿಟ್ ಆಗಿದ್ದು ಸಾಂಗ್ ಅದು, ತುಂಬ ಪಾಪ್ಯುಲರ್ ಆಯಿತು. ಅದ್ರದ್ದು ಒಂದು ವರ್ಷ ಆಡ್ತೀನಿ. ಲೈಫಿನ ಟ್ರ್ಯಾಕಲ್ಲಿ ಓಡ್ತಿರು ನಿಂಕಿನ ಮೇಲೆ ಹೋಗ್ತೀನಿ, ಬಾಯ್ ಬಿಟ್ಕೊಂಡು ನೋಡ್ತಿರು, ಮಾಡೋ ಕೆಲಸದಲ್ಲಿ ಫಸ್ಟ್ ನೀನು ಪ್ರೌಡ್ ಇರೋ ಕೆಲಸ ಗೊತ್ತಿಲ್ಲ ಅಂದರೆ ಹಳೆತನ ಹೊಸತನ ಗೆಲವನ್ನು ಕಲಿತನ ಬಡತನ ಸಿರಿತನ ಕಳೆಯುತ್ತ ಪಡೆದನ ಸೀತನ ಕಹಿತನ ನಗುತ್ತಲೆ ಮರೆತನ ಕೆಟ್ಟ ಜನ ಒಳ್ಳೆ ಜನ ಎಲ್ಲರ ಜೊತೆ ಬೆರೆತನ ನೋವು ಹಿಂಸೆ ಅವಮಾನ ಎಲ್ಲವನ್ನು ಸಹಿಸುತ್ತ ಸೈಕ್ಲೋ ಸಿಕ್ಬರ್ಸ್ ಮಾಡಿಕೊಂಡು ಕರಗತ ಮೆಡಿಸನ್ ಮುಟ್ಟದಲ್ಲೇ ನಟಿ ಮಲೆ ಎಳಿಗೆ ತನ್ನ ಶಾಲೆ ಮುಳುಗದೆ ಕೆಲಸದ ಪರಿಣಿತ ಬಂದ್ಬಿಟ್ಟು ಅವ್ರಿಗೆ ಇಲ್ಲಿ ಹಾಳು ಮಾಡೋಕ್ಕೆ, ಏನೋ ಮಾಡ್ತಿರೋ ಸೈಕ್ ಮಾಡೋಕ್ಕೆ, ಕಷ್ಟಪಟ್ಟರೆ ಸುಖ ಏನು ಮಾಡೋಕ್ಕೆ, ಬಿಟ್ಟು ಕೊಡ್ತಾವ್ರಂತೆ ಬಂದ್ಬಿಡ್ರಿ ತಿನ್ನಕ್ಕೆ, ಅನ್ಸಿದ್ದನ್ನು ಮಾಡ್ತೀನಿ ನೀನಾರ ಕೇಳಕ್ಕೆ, ನನ್ನ ಲೈಫು ನನ್ನ ಇಷ್ಟ ನೀನಾರ ಕೇಳಕ್ಕೆ, ಒಳ್ಳೇದು ಕೆಟ್ಟದ್ದು ನೀನಾರ ಕೇಳಕ್ಕೆ, ನೀನೇ ದೊಡ್ಡ ಸಾಡೆ ಬಂದ್ಬಿಟ್ಟ ಹೇಳಕ್ಕೆ. ಇದು ನೀನಾರ ಕೇಳಕ್ಕೆ ಇದು ವರ್ಸು. ಓಕೆ, ಇದು ಲವ್ ಸಾಂಗ್ಸ್ ಅದೊಂದು, ಬ್ರೇಕಪ್ ಅಲ್ಲಿ ಇದ್ರೆ ಅದೊಂದು ಆಡ್ಬಿಡಿ. ಓಕೆ, ಒಂದು ಪ್ರಶ್ನೆ ಇದೆ, ಈ ರ್ಯಾಪರ್ಸ್ ಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ವಾ ಅಂತ? ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನನಗೆ ಆ್ಯಕ್ಚುಲಿ ನನಗೂ ಕ್ಯೂರಿಯಾಸಿಟಿ ಇದೆ, ನನಗೂ ಡೌಟ್ ಇದೆ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಬೇರೆ ಬೇರೆ ಕಡೆ ಜಗಳನೂ ಇದೆ ಮತ್ತು ಒಂದು ಯೂನಿಟಿ ಅಂತಲೂ ಇದೆ. ಬಟ್ ಇಲ್ಲಿ ಬರೀ ಜಗಳ ಇದೆ, ಯೂನಿಟಿ ಯಾಕಿಲ್ಲ ಅಂತ ನನಗೆ ಡೇ ಒನ್ನಿಂದನೂ ನನಗಿದು ಡೌಟು. ನಾನು ತುಂಬ ದೊಡ್ಡ ರ್ಯಾಪರ್ಸ್ ಅಂದರೆ ದೊಡ್ಡ ರ್ಯಾಪರ್ಸ್ ಚಿಕ್ಕ ರ್ಯಾಪರ್ಸ್ ಅಂತ ಇಲ್ಲ, ನಾನು ಅದು ನಂಬಲ್ಲ. ಬಟ್ ಪಾಪ್ಯುಲರ್ ರ್ಯಾಪರ್ಸು ನಾಟ್ ಪಾಪ್ಯುಲರ್ ರ್ಯಾಪರ್ಸಲ್ಲಿ ಏನು ಡಿಫ್ರೆನ್ಸ್ ನೋಡ್ತೀನಿ ಅಂದರೆ, ಯಾರ್ದೋ ಒಂದು ಕಾಂಟೆಂಟ್ನ ಶೇರ್ ಮಾಡೋಕ್ಕೆ ಹೆಸಿಟೇಟ್ ಮಾಡ್ತಾರೆ, ಯಾರ್ದೋ ಕಾಂಟೆಂಟ್ನ ಸಪೋರ್ಟ್ ಮಾಡೋಕ್ಕಂದ್ರೆ ಬಂದಿದೆ ಹೋಗಿ ಚೆಕ್ ಮಾಡಿ ಅನ್ನೋದಕ್ಕೆ ಏನಕ್ಕೆ ಹೆಸಿಟೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದಿದೆ ಇಲ್ಲಿ. ನಾನು ಬರೀ ನೆಗೆಟಿವ್ಸ್ ಪಾಸಿಟಿವ್ಸ್ ಅಂತ ಮಾತಾಡಲ್ಲ, ಇಲ್ಲಿ ಆ ಥರ ಏನಕ್ಕಿದೆ ಅಂತ ನನಗೂ ಒಂದು ಯಕ್ಷ ಪ್ರಶ್ನೆ. ನನಗೆ ಯಾವುದೋ ಒಂದು ಕಾಂಟೆಂಟ್ ಇಷ್ಟ ಆಯಿತು ಅಂದರೆ 100% ನಾನು ಶೇರ್ ಮಾಡಿದ್ದೀನಿ. ಶೇರ್ ಅಂದರೆ ಅದೊಂದು ಟರ್ಮ್ ಅಷ್ಟೇ, ಸಪೋರ್ಟ್ ಯಾವುದೇ ರೀತಿಲಿ ಮಾಡ್ಬೋದು. ಅವ್ರನ್ನ ಕರ್ಸಿ ಹೌದು ಅವ್ರನ್ನ ಕರ್ಸ್ಬಿಟ್ಟು ಕೊಲ್ಯಾಬ್ರೇಷನ್ಗಳಾಗಲ್ಲ. ಅಂದರೆ ಒಂದು ಪಾಪ್ಯುಲರ್ ರ್ಯಾಪರ್ ನಾಟ್ ಪಾಪ್ಯುಲರ್ ರ್ಯಾಪರ್ ಜೊತೆ ಕೊಲ್ಯಾಬ್ಗಳಾಗಲ್ಲ, ಒಂದು ಸಾಂಗಲ್ಲಿ ಕಾಣಿಸ್ಕೊಳಲ್ಲ, ಒಬ್ಬರು ವೀಡಿಯೋದಲ್ಲಿ ಇನ್ನೊಬ್ರು ಬರಲ್ಲ. ಅದು ಏನಕ್ಕಿದೆ ಅಂತ ನನಗೆ ಗೊತ್ತಿಲ್ಲ. ನಾನೇನು ಇಷ್ಟಪಡೋಕ್ಕೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಅಂದರೆ, ಇನ್ನು ಮುಂದೇನಾದರೂ ಚೇಂಜ್ ಆಗಲಿ, ಒಬ್ರನ್ನೊಬ್ರು ಸಪೋರ್ಟ್ ಮಾಡಿಕೊಂಡು ಒಬ್ರನ್ನೊಬ್ರು ಬ್ಯಾಕಪ್ ಮಾಡಿಕೊಂಡು, ಎಸ್ಪೆಷಲಿ ಪಾಪ್ಯುಲರ್ ರ್ಯಾಪರ್ಸು ನಾಟ್ ಸೋ ಪಾಪ್ಯುಲರ್ ಬಟ್ ವೆರಿ ಗುಡ್ ರ್ಯಾಪರ್ಸ್ನ ಹೆಲ್ಪ್ ಮಾಡಲಿ, ಸಪೋರ್ಟ್ ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಈಗ ಒಂದು ಲವ್ ಸಾಂಗು ಒಂದು ಬ್ರೇಕಪ್ ಸಾಂಗ್. ಒಂದು ಲವ್ ಸಾಂಗ್ ಒಂದು ಬ್ರೇಕಪ್ ಸಾಂಗಾ? ಓಕೆ. ನಾನೇ ಶೋಕಿದಾರ್ ನೀವೇ ನನ್ನ ಪಾರಿವಾಳ, ಒಲವು ಮೂಡಿದೆ ನಿಮ್ಮ ಮೇಲೆ ನನಗೆ ಬಹಳ, ನಾನೇ ಮೀನು ನೀವು ಹಾಕಿದಂಗೆ ನನಗೆ ಗಾಳ, ಡ್ಯಾಮೇಜ್ ಆಗಿ ಹೋಗಿದೆ ಹೃದಯದ ಅಂತರಾಳ, ಏಕೋ ಪ್ರೀತಿ ಸಣ್ಣ ರೀತಿ ಹೇಳೋದಕ್ಕೆ ತುಂಬ ಭೀತಿ, ಸಿಂಪಲ್ ಆದ ಹುಡುಗ ರ್ಯಾಪ್ ಮಾಡ್ಕೊಂಡಿರ್ತೀನಿ, ಅರ್ಧಂಬರ್ಧ ಪೆದ್ದನಾದ್ರೂ ಮನಸ್ಸಿನಿಂದ ಶುದ್ಧ, ನಾನು ಏನು ಬೇಕಾದ್ರೆ ಕೇಳ್ರಿ ಕಷ್ಟವಾದರೂ ತರ್ತೀನಿ, ಬರೆಯಬಲ್ಲೆ ಕವಿತೆ ಇದೇ ಥರ ಸಾವಿರಾರು, ಆದರೂ ಸ್ಪೆಷಲ್ ನೀವು ನಿಮ್ಮ ಥರ ಬೇರೆ ಯಾರು ಇದ್ರು ಬೇಡ ನನಗೆ ನಿಮ್ಮನ್ನ ನೋಡೆ ಫಂಬಲ್, ಹೇಳೋದು ಮರ್ತೆ ಕಣ್ರಿ ಅಯ್ಯೋ ನೀವೇ ನನ್ನ ಡ್ರೀಮ್ ಗರ್ಲ್. ಇದು ಲವ್ ಸಾಂಗು. ಓಕೆ, ಒಂದು ATM ಅಂತ ಒಂದು ಸಾಂಗ್ ಇದೆ, ಅದರಲ್ಲಿ ನಂದೊಂದು ವರ್ಸ್ ಇದೆ. ಇದು ಅದು ಗೊತ್ತಿಲ್ಲ ನಿಮಗೆ ಏನನ್ಸುತ್ತೆ ಅಂತ. ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲ, ಇದು ಆ್ಯಕ್ಚುಲಿ ಒಂದು ಜನಕ್ಕೆ ಬಾಯ್ಸ್ಗೆಲ್ಲ ಏನು ಇಷ್ಟ ಆಗುತ್ತೆ. ಓಕೆ, ಯಾರನೋ ಒಂದು ಹುಡುಗಿ ಬಿಟ್ಟೋದಾಗ ಅವ್ರು ಹೆಂಗೆ ಫ್ಲೆಕ್ಸ್ ಮಾಡ್ಬೋದು ಆ ಕಾನ್ಸೆಪ್ಟಲ್ಲಿ. ಪ್ರತಿ ಜಗಳದಲ್ಲೂ ನಾನೇ ಸಮಾಧಾನ ಮಾಡ್ತಿದ್ದೆ, ನಿಂದೆ ತಪ್ಪು ಇದ್ರು ಹೋದರೆ ಹೋಗಲಿ ಅಂತ ಸುಮ್ಮನಿದ್ದೆ, ಪ್ರೊಟೆಕ್ಟ್ ಮಾಡೋ ಉದ್ದೇಶ ನಂಗೆ ನಿನ್ನ ಮೇಲೆ ಯಾವುದು ಡೌಟ್ ಇಲ್ವೇ, ಬ್ಯೂಟಿ ಹೆಚ್ಚಾಗಿದ್ರೆ ಅಯ್ಯೋ ನಿನ್ನನ್ನು ಯಾಕೆ ನೋಡ್ತಿದ್ದೆ, ಆದರೂ ಬಿಟ್ಟು ಹೋದಲ್ಲ ಇನ್ನೇನು ಸ್ಟಾರ್ಟ್ ದ ಪಾರ್ಟಿಗೆ ಬರೋ ಬೇಬ್ಸ್ ಎಲ್ಲ ತುಂಬ ನಾಟಿ, ತಲೆ ಕೆಡ್ಸಿದ್ದು ಸಾಕು ಈಗ ಸ್ಟಾಪ್ ಮಾಡು, ನನ್ನ ಪ್ರೊಫೈಲ್ ಬೆಳೀತಿರುತ್ತೆ ಬಂದು ಸ್ಟಾಕ್ ಮಾಡು, ನೀನು ಹುರ್ಕೋಬೇಕು ಅಂತಾನೆ ಈ ಸಾಂಗ್ ಮಾಡಿದ್ದು, ನನ್ನ ಸ್ಟೇಟಸ್ ನೋಡಲಿ ಅಂತಾನೆ ಅನ್ಬ್ಲಾಕ್ ಮಾಡಿದ್ದು, ನಿನ್ನೆಷ್ಟೇ ದೂರ ಹೋದ್ರೂ ನಂದೇ ಸೀನು, ನಿನ್ನ ಮದುವೆ ಆಗೋ ಹುಡುಗ ಕೂಡ ಚಿರಾಯು ಫ್ಯಾನು. ಅಲ್ಲ, ನಿಜವಾಗ್ಲೂ ಬ್ರೇಕಪ್ ಲವ್ ಏನೋ ಆಗಿದ್ದು ಚಿರಾಯಿಗೆ, ಅಥವಾ ಅಪ್ಪ ಅಮ್ಮ ಇಂಟರ್ವ್ಯೂ ನೋಡ್ತಾರೆ ಅನ್ನೋ ಭಯಕ್ಕೆ ನಿಜ ಹೇಳ್ತಿಲ್ಲ? ಆ್ಯಕ್ಚುಲಿ ಏನು ಆ ಥರದ್ದು ಸೀರಿಯಸ್ ಥರದ್ದು ಏನಾಗಿಲ್ಲ, ಬಟ್ ಒನ್ ಸೈಡ್ ಲವ್ ತುಂಬ ಆಗಿದೆ. ಅವರು ರಿಜೆಕ್ಟ್ ಮಾಡಿದ್ರಾ? ತುಂಬ ರಿಜೆಕ್ಷನ್ ಆಗಿದೆ. ನಾನು ಹೇಳ್ಕೊತೀನಿ, ಪ್ರೌಡ್ ಸಿಂಗಲ್ ನಾನು. ಬೇಗ ಚಿರಾಯುಗೆ ಒಳ್ಳೆ ಹುಡುಗಿ ಸಿಗ್ಲಿ. ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ನಾನು ಲವ್ ಮಾಡಲ್ಲ, ಮದುವೆ ಆಗಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಈ ಇಂಟರ್ವ್ಯೂನ ನಾನು ಇಟ್ಕೊಂಡಿರ್ತೀನಿ, ಮದುವೆ ಆಗ್ತಾರೆ ಅವಾಗ ನನಗೆ ಗೊತ್ತಾಗುತ್ತೆ, ಆವಾಗ ಬಂದು ನಾನು ತೋರಿಸ್ತೀನಿ ಮದುವೆ ಆಗಲ್ಲ ಅಂತ ಹೇಳಿದ್ರು.
ಸೊ ನೋಡಿದ್ರಲ್ಲ, ಚಿರಾಯು ಜೊತೆ ಇಂಟರ್ವ್ಯೂ ಮಾಡಿದ್ದು ನಂಗಂತೂ ತುಂಬ ಖುಷಿ ಆಯಿತು. ಎಷ್ಟೆಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟರು, ಇನ್ನು ಎಷ್ಟೋ ಪ್ರಶ್ನೆಗಳು ಉಳಿದಿದ್ದ ಪ್ರಶ್ನೆಗಳಿಗೆ ಅವರು ಉತ್ತರನ ನೀಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡಿದ್ದಕ್ಕೆ. ತುಂಬಾ ವಿಷಯಗಳನ್ನು ಹಂಚ್ಕೊಂಡ್ರಿ, ಎಷ್ಟೋ ನನ್ನ ಪ್ರಶ್ನೆಗಳಿಗೆ ಉತ್ತರನ ನೀವು ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಗೌಡ್ರೆ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.